ಇವತ್ತು ಯಾರೂ ಬರ್ತಾ ಇಲ್ಲ, ಆದರೂ ಪರವಾಗಿಲ್ಲ. ಇಲ್ಲಿ ನಾನು ಆನ್ಲೈನ್ ಕ್ಲಾಸ್ ಮಾಡ್ತಾ ಇದ್ದೇನೆ. ಈಗ ಶೇರ್ ಸ್ಕ್ರೀನ್ ಮಾಡ್ತೇನೆ. ಮಾಡಿ ಇಲ್ಲಿ ನಿಮಗೆ ಕಾಣ್ತಾ ಇರ್ಬೋದು ಇಲ್ಲಿ. ಓಕೆ, ಈಗ ಮಾಡಬೇಕಾದ ಕೆಲಸ ಇಷ್ಟೇ. ಸರಿ, ಈಗ ಮೊದಲಿಗೆ ಏನಂದ್ರೆ ನಾವು ಕಲಿಯೋದು ಡಾಟಾ ಇಂಟರ್ಪ್ರಿಟೇಷನ್ ಅಂತ ಹೆಸರು. ಡಾಟಾ ಇಂಟರ್ಪ್ರಿಟೇಷನ್ ಅಂತ ಹೇಳಿದ್ರೆ ಇಲ್ಲಿ ಹೆಚ್ಚಾಗಿ ಕೇಳುವಂಥದ್ದು ಪೈ ನಕ್ಷೆ. ಪೈ ನಕ್ಷೆಯಲ್ಲಿ ಬೇರೆ ಬೇರೆ ಪ್ರಶ್ನೆಗಳನ್ನು ಕೇಳ್ತಾರೆ. ಪ್ರತಿ NTSC GMAT ಅಲ್ಲಿ ಡಾಟಾ ಇಂಟರ್ಪ್ರಿಟೇಷನ್ ಅಂತ ಒಂದು ಕ್ವಶನ್ ಇದ್ದೇ ಇರ್ತದೆ. ಈ ಕ್ವಶನ್ಗೆ ಆನ್ಸರ್ ಮಾಡೋದು ಹೇಗೆ? ಒಂದಲ್ಲ 3 ಕ್ವಶನ್ಸ್ಗಳಿರ್ತವೆ. ಕಳೆದ 2 ವರ್ಷದಿಂದ ಆರಂಭ ಮಾಡಿದ್ದಾರೆ. ಈ ಡಾಟಾ ಇಂಟರ್ಪ್ರಿಟೇಷನ್ ಅನ್ನು ಸ್ವಲ್ಪ ಕಲ್ತ್ರೆ, ಅಂದ್ರೆ ಇದು ದತ್ತಾಂಶಗಳು, ಇದು ಬರೀ NTSC ಅಲ್ಲಿ ಕೇಳೋದಿಲ್ಲ, MBA ಪರೀಕ್ಷೆಯಲ್ಲಿ ಕೇಳ್ತಾರೆ, ಬ್ಯಾಂಕ್ ಪರೀಕ್ಷೆಯಲ್ಲಿ ಕೇಳ್ತಾರೆ, ಮತ್ತೆ ಎಲ್ಲ ಉನ್ನತ ಮಟ್ಟದ ಪರೀಕ್ಷೆಯಲ್ಲಿ, ಎಲ್ಲ ಆಫೀಸರ್ ಗ್ರೇಡ್ ಪರೀಕ್ಷೆಗಳಿಗೆಲ್ಲ ಈ ಡಾಟಾ ಇಂಟರ್ಪ್ರಿಟೇಷನ್ ಅನ್ನು ಕೇಳಿಯೇ ಕೇಳ್ತಾರೆ. ಅದರಲ್ಲಿ ಹೆಚ್ಚಾಗಿ 5% ಅಷ್ಟು ಕ್ವಶನ್ಗಳಿರ್ತವೆ. 100 ಮಾರ್ಕಿನ ಕ್ವಶನ್ ಆದರೆ 5 ಮಾರ್ಕು, 3ರಿಂದ 5% ಕ್ವಶನ್ಸ್ಗಳಿರ್ತವೆ. ಅದನ್ನು ನಾವು ಹೇಗೆ ಕಲಿಯೋದು ಅಂತ ಹೇಳಿ ಪ್ಲಾನ್ ಮಾಡುವ. ಯಾವ ರೀತಿ ಕಲಿಬೇಕು, ಏನು ಕಲಿಬೇಕು ಅಂತ ಹೇಳಿ. ಇಲ್ಲಿ ನಾವು ಕಲಿಬೇಕಾದ್ದು 3 ವಿಷಯಗಳು ನೋಡಿ. ನಾವು ಏನನ್ನು ವಿ ನೀಡ್ ಟು ಲರ್ನ್ ಅಂತ ಹಾಕಿದ್ದೇನೆ. ನಾವು ಏನನ್ನು ಕಲಿಬೇಕು ಅಂತ ಹೇಳಿದ್ರೆ ಒಟ್ಟು 5 ವಿಷಯ ಕಲಿಬೇಕು ನೋಡಿ. ಒಟ್ಟು ಬೇಸಿಕ್ ಮ್ಯಾಥ್ ಆಪರೇಷನ್, ಬೇಸಿಕ್ ಮ್ಯಾಥಮೆಟಿಕ್ಸ್ ಆಪರೇಷನ್ಸ್ ಅಂದ್ರೆ ಗಣಿತದ ಮೂಲ ಕ್ರಿಯೆಗಳು. ಯಾವುದು? ಕೂಡಿಸುವುದು ಯಾವಾಗ, ಕಳಿದು ಯಾವಾಗ, ಈ 4 ಡೇಟಾ ಕೊಟ್ಟಾಗ ಅದನ್ನು ಆಪರೇಷನ್ಸ್ ಕಲಿಯುವಾಗ ಅದನ್ನು ಕೂಡಿಸುವುದು ಯಾವಾಗ, ಕಳಿದು ಯಾವಾಗ, ಬೇಸಿಕ್ ಯಾವಾಗ, ಇದು ನಮಗೆ ಕರೆಕ್ಟ್ ಆಗಿ ಗೊತ್ತಾಗಬೇಕು. ಇದು ಹೇಗೆ ಅಂತ ಹೇಳ್ತಾನೆ. ಆಮೇಲೆ 2ನೇದು ರೇಷೋಸ್ ಅಂದ್ರೆ ಅನುಪಾತಗಳನ್ನು ನಾವು ಕಲಿಬೇಕಾಗ್ತದೆ. 3ನೇದು ಪರ್ಸೆಂಟೇಜ್ ಅಂದ್ರೆ ಶೇಕಡಾವಾರು, ಅದನ್ನು ತುಂಬಾ ಕೇಳ್ತಾರೆ ಅದನ್ನು. 4ನೇದು ಆವರೇಜ್, ಆವರೇಜ್ ಅಂತ ಹೇಳಿದ್ರೆ ಸರಾಸರಿ. 5ನೇದು ಮತ್ತದು ಮೊತ್ತು ಕಲಿಬೇಕಾದ್ದು ಪರ್ಸೆಂಟೇಜ್ ಅಂಡ್ ಡಿಗ್ರಿ ಅಂತ. ಈ 5 ವಿಷಯಗಳನ್ನು ನೀವು ಕಲಿಬೇಕಾಗ್ತದೆ. ಒಂದು ಬೇಸಿಕ್ ಮ್ಯಾಥ್ ಆಪರೇಷನ್ಸ್, 2ನೇದು ರೇಷೋಸ್, 3ನೇದು ಪರ್ಸೆಂಟೇಜ್, 4ನೇದು ಆವರೇಜ್, 5ನೇದು ಪರ್ಸೆಂಟೇಜ್ ಅಂಡ್ ಡಿಗ್ರಿ ಅಂತ. ಇದನ್ನು ನಾನು ಒಂದು 2 ನಿಮಿಷಗಳ ಕಾಲ ನಿಮಗೆ ಅದು ಏನು ಅಂತ ಹೇಳ್ತೇನೆ. ಏನು ಇದು ಬೇಸಿಕ್ ಮ್ಯಾಥ್ ಆಪರೇಷನ್ಸ್ ಅಂತ. ಈಗ ಮೊದಲಿಗೆ ನಾನು ಈ ರೀತಿ ಮಾಡ್ತೇನೆ. ಈಗ ಸಿಲೆಕ್ಟ್ ಮಾಡಿ ವೈಟ್ ಬೋರ್ಡ್ ಸಿಲೆಕ್ಟ್ ಮಾಡ್ತೇನೆ, ಮತ್ತೆ ಬೇಸಿಕ್ ಮ್ಯಾಥ್ ಆಪರೇಷನ್ಸ್ ಅಂದ್ರೆ ಏನು ಅಂತ ಹೇಳ್ತೇನೆ. ಈಗ ಅದಕ್ಕೆ ಏನು ಮಾಡ್ತೇನೆ, ಇದನ್ನು ಸ್ಟಾಪ್ ಮಾಡಿ ಸ್ಕ್ರೀನ್ ಶೇರ್ ಮಾಡಿ ಇಲ್ಲಿ ವೈಟ್ ಬೋರ್ಡ್ ಸಿಲೆಕ್ಟ್ ಮಾಡ್ತೇನೆ. ಮಾಡಿ ಬೇಸಿಕ್ ಮ್ಯಾಥ್ಸ್ ಹೇಗೆ ಇರ್ತದೆ ಅಂದ್ರೆ, ಉದಾಹರಣೆಗೆ ಹೀಗೆ ಕೇಳ್ತಾರೆ, ABCD ಅಂತ ಒಂದು ವೃತ್ತ ಇರ್ತದೆ, ಅದನ್ನು ಮತ್ತೆ ತೋರಿಸ್ತೇನೆ. ತೋರಿಸಿ ಡ್ರಾ ಬೇಡ, ಒಂದು ವೃತ್ತ ಇರ್ತದೆ ನೋಡಿ, ಹೀಗೆ ವೃತ್ತ ಇರ್ತದೆ. ಅದನ್ನು 5 ಪಾಲು ಮಾಡ್ತಾರೆ ಕೊನೆಗೆ ನೋಡಿ. ಹೀಗೆ ಯಾವುದೋ ಒಂದು ಹೀಗೆ ಈ ರೀತಿ ಪಾಲ್ ಮಾಡ್ತಾರೆ, 5 ಪಾಲ್. ಯಾವುದು ನೀವು ನೋಡಿದಿರಿ ಇದನ್ನೆಲ್ಲ. ಆಮೇಲೆ ಇಲ್ಲಿಂದ ಹೀಗೆ, ಆಮೇಲೆ ಪುನಃ ಇಲ್ಲಿಂದ ಹೀಗೆ, ಹೀಗೆ ಯಾವುದೋ ಒಂದು ಪಾಲ್ ಮಾಡಿರ್ತಾರೆ, ನೀವು ನೋಡಿದಿರಿ. ಈ ರೀತಿ ಪಾಲ್ ಮಾಡ್ತಾರೆ. ಆಮೇಲೆ ಇಲ್ಲಿ ಕೆಲವೊಮ್ಮೆ ಬರೀತಾರೆ ಇದನ್ನೆಲ್ಲ, ಹೀಗೆ ಈ ರೀತಿ ಇಲ್ಲಿ ಬರೀತಾರೆ, ಇದೆಷ್ಟು ಪರ್ಸೆಂಟ್, ಇದೆಷ್ಟು ಪರ್ಸೆಂಟ್ ಅಂತೆಲ್ಲ ಬರೀತಾರೆ. ಈಗ ನಾನು ಹೇಗೆ ಬರೆಯುವುದು ಅಂತ ನೋಡಿ. ಇದನ್ನು ಹೀಗೆ ಬರೀತಾನೆ, ಉದಾಹರಣೆಗೆ 18% ಅಂತ ಬರೀತಾರೆ. ಆದರೆ ಚಿತ್ರ ಉಂಟು, ಮತ್ತೆ ತೋರಿಸ್ತೇನೆ. ಇದು 12% ಅಂತ ತೋರಿಸ್ತಾರೆ. ಯಾವುದೋ ವಾಹನ ಉತ್ಪಾದನೆ, ಇದನ್ನು ಹೀಗೆ ಮಾಡುವ. ಬೈಕ್ಗಳು, ಇಲ್ಲಿ ಬೈಕ್ಗಳು ಮಾಡುವ, ಇದು 52%. ಇದನ್ನು ಬೈಕ್ ಅಂತ ಬರೀತಾನೆ, ಬೈಕ್ ಅಂತ ಬರೀತಾನೆ. ಇದನ್ನು 52% ಬರೀತಾನೆ. ಇದನ್ನು 16% ಅಂತ ಬರೀತಾನೆ, 16. ಈಗ ನಾನು ಇದನ್ನು ಪರ್ಸೆಂಟ್ ಅಲ್ಲಿ ಬರೀತೇನೆ. ಈಗ 30, 82,
98, ಇದು 2%. ಇದು ಸ್ವಲ್ಪ ಚಿಕ್ಕದಾಗಬೇಕಿತ್ತು, ಇಲ್ಲಿ 2% ಅಂತ ಬರೀತೇನೆ. ಈಗ ನಾವು ಏನು ಮಾಡ್ತೇವೆ ಅಂದರೆ, ಇದು ಬೈಕು, ಇದು ಲಾರಿ, ಇದು ಟ್ರ್ಯಾಕ್ಟರ್, ಓಕೆ, ಇದು ಕಾರ್ಗಳು, ಇದು ಬಸ್ಗಳು ಅಂತ ಬರೀತೇನೆ ನಾನು. ಓಕೆ, ಬಸ್, BUS. ಈಗ ಇವುಗಳನ್ನೆಲ್ಲ ಪರ್ಸೆಂಟೇಜಲ್ಲಿ ಕೊಡ್ತಾರೆ. ಈಗ ಬೇಸಿಕ್ ಆಪರೇಷನ್ಸ್ ಅಲ್ಲಿ ಏನು ಕಲಿಬೇಕು ಅಂತ ಹೇಳಿದ್ರೆ, ಇಲ್ಲಿ 4, ಇಲ್ಲಿ 4 ಕೊಡ್ತಾರೆ. ಉದಾಹರಣೆಗೆ ಟ್ರಾಕ್ಟರ್ ಮತ್ತು ಬಸ್ಗಳ ಅನುಪಾತ ಅಂದರೆ 18 + 12. ಬೇಸಿಕ್ ಆಪರೇಷನ್ಸ್ ಇದು ಮಾಡಿ ಇಲ್ಲಿ ಬ್ರ್ಯಾಕೆಟ್ ಹಾಕ್ಬೇಕು. ಇಲ್ಲಿ ಬ್ರ್ಯಾಕೆಟ್ ಹಾಕಿ ಮತ್ತೆ ಮೈನಸ್. ಇನ್ಯಾವುದೋ ಕೇಳ್ತಾರೆ, ಬೈಕ್ ಮತ್ತೆ ಕಾರ್ಗಳದ್ದು. ಆಗ ಏನು ಮಾಡ್ಬೇಕಂದ್ರೆ 52% ಮತ್ತೆ 16% ಅಂತ ಹೇಳಿ ಹೀಗೆ ಮಾಡಿ. ಈಗ ನೋಡಿ, ಸುಮಾರು ಕ್ವಶನ್ಸ್ಗಳು ಬಂದಾಗ ಇದನ್ನು ಬ್ರ್ಯಾಕೆಟ್ ಹಾಕಿ 2ರ ಅನುಪಾತ, ಕೆಲವೊಮ್ಮೆ ಕಳೆಯುವುದು, ಕೆಲವೊಮ್ಮೆ ಪರ್ಸೆಂಟೇಜ್, ಇದೆಲ್ಲ ಕೇಳುವಾಗ ಈ ರೀತಿ ಮಾಡಬೇಕು. ಇಷ್ಟನ್ನೇ ಅವರು ನಿರೀಕ್ಷೆ ಮಾಡೋದು. ದಿಸ್ ಈಸ್ ಕಾಲ್ಡ್ ಬೇಸಿಕ್ ಆಪರೇಷನ್ಸ್ ಅಂತ ಕರೀತಾರೆ, ಗಣಿತದ ಮೂಲ ಕ್ರಿಯೆಗಳು. ಈಗ ಇದನ್ನು ಪುನಃ ವಾಪಸ್ ಹೋಗುವ. ಎರಡನೇದು ನಾವೀಗ ಕಲಿಬೇಕಾಗ್ತದೆ. ಎರಡನೇದು ರೇಷೋಸ್. ರೇಷೋಸ್ ಅನ್ನು ಇಲ್ಲೇ ಬರೆಯುವ, ಬೇಕಿದ್ರೆ ರೇಷೋಸ್ ಅನ್ನು ಬರೀಲಿಕ್ಕಾಗ್ತದೆ. ಏನ್ ರೇಷೋಸ್ ಅಂತ ಹೇಳಿ ನೋಡೋಣ. ಈಗ ನಮ್ಗೆ ಇಲ್ಲಿ ಬರೀಲಿಕ್ಕಾಗ್ತದೆ ರೇಷೋಸ್ ಏನು ಅಂತ ಹೇಳಿ. ನೋಡಿ, ರೇಷೋಸ್ ಅಂದ್ರೆ ನಿಮ್ಗೆ ಗೊತ್ತುಂಟು ಏನು, B:E ಅಂತ ಕೇಳ್ತಾರೆ. ಬಿ ಯಾವುದು ಕೊಡ್ತಾರೆ, B:E. ಈಗ ಉದಾಹರಣೆಗೆ ಇದು ಹೀಗಿದೆ ಭಾವಿಸಿ, 16:2 ಇದ್ರೆ 2 1 2 8 ಅಂತೇಳಿ ಈ ಅನುಪಾತವನ್ನು ಬರೀಬಹುದು. ಕೆಲವೊಮ್ಮೆ 8:1 ಅಂತ ಕೊಡ್ತಾರೆ, ಅಥವಾ 1:8 ಅಂತ ಕೊಡ್ತಾರೆ. ಹೀಗೆ ಬೇರೆ ಬೇರೆ ರೀತಿ ಕೊಡುವ ಸಾಧ್ಯತೆ ಇದೆ. ಹಾಗೆ ಅಷ್ಟೇ, ಅದರಲ್ಲಿ ಅಷ್ಟನ್ನು ಕಲ್ತ್ರೆ ಆಯ್ತು, ರೇಷೋಸ್ ಆಯ್ತು. ಇನ್ನೀಗ ಪರ್ಸೆಂಟೇಜ್ ಕೊಡ್ತಾರೆ. ಪರ್ಸೆಂಟೇಜ್ ಅಂದ್ರೆ ಶೇಕಡಾವಾರು. ಶೇಕಡಾವಾರು ಅಂತ ಹೇಳಿದ್ರೆ ಈಗ ಅವರು ಕೊಡ್ತಾರೆ ಹೇಗಂತ ಹೇಳಿದ್ರೆ, ಒಂದು ವೃತ್ತವನ್ನು ಕೊಡ್ತಾರೆ. ವೃತ್ತವನ್ನು ಶೇಕಡಾವಾರು ಕೊಟ್ಟಿರ್ತಾರೆ. ಅದು ಹೇಗಂದ್ರೆ, ಇಲ್ಲಿ ಈಗ ಉದಾಹರಣೆಗೆ ಇಲ್ಲಿ 2 ವಿಷಯಗಳನ್ನು ನಾವು ತಿಳ್ಕೊಳ್ಬೇಕು, ಮತ್ತೆ ಬರ್ಕೊಳ್ಬೇಕು ನೀವು. ಈಗ ಹೀಗೆ ಕೊಡ್ತಾರೆ ಭಾವಿಸಿ, X ಈಸ್ ವಾಟ್ ಪರ್ಸೆಂಟೇಜ್ ಆಫ್ Y. X ಎಂಬುದು Y ಯ ಎಷ್ಟನೇ ಪರ್ಸೆಂಟ್ ಅಂತ ಕೇಳಿದ್ರೆ, X ಅಂದ್ರೆ ಒಂದು ಯಾವುದೋ ಒಂದು ಸಂಖ್ಯೆಯು A ಯು B ಯ ಎಷ್ಟು ಪರ್ಸೆಂಟೇಜ್ ಇದೆ, X ಈಸ್ ವಾಟ್ ಪರ್ಸೆಂಟೇಜ್ ಆಫ್ Y ಅಂತ ಕೇಳ್ತಾರೆ. ಓಕೆ, ಅಂದ್ರೆ B ಎಂಬುದು Y ಯ ಎಷ್ಟು ಪರ್ಸೆಂಟೇಜ್ ಅಂತ ಕೇಳಿದ್ರೆ ನಾವು ನೆನ್ಪಿಟ್ಕೊಳ್ಬೇಕು, ಇದನ್ನು ಬರ್ಕೊಳ್ಬೇಕು ನೀವು. ಎಲ್ಲ ಪರೀಕ್ಷೆಯಲ್ಲಿ ಭಾರಿ ಇಂಪಾರ್ಟೆಂಟ್ ಇದು. X/Y × 100 ಅಂತ ಬರಿಬೇಕು. ಸೊ ದಿಸ್ ಇಸ್ ವೆರಿ ಇಂಪಾರ್ಟೆಂಟ್. X/Y × 100 ಅಂದ್ರೆ X Y ಯ ಎಷ್ಟನೇ ಪರ್ಸೆಂಟೇಜ್ ಅಂತ ಕೇಳ್ತಾರೆ. X ಈಸ್ ವಾಟ್ ಪರ್ಸೆಂಟ್ ಆಫ್ Y ಅಂತ ಕೇಳ್ತಾರೆ. ಎರಡನೇದು ಕೇಳ್ತಾರೆ ಏನಂತ ಹೇಳಿದ್ರೆ, X ಈಸ್ ವಾಟ್ ಪರ್ಸೆಂಟೇಜ್ ಮೋರ್ ದೆನ್ Y ಅಂತ. ಮೋರ್ ಕೇಳ್ತಾರೆ, ಕೆಲವೊಮ್ಮೆ ಲೆಸ್ ಕೇಳ್ತಾರೆ. ಮೋರ್ ದೆನ್ Y, ಎಷ್ಟು ಪರ್ಸೆಂಟೇಜ್ ಜಾಸ್ತಿ ಇದೆ ಅಂತ. ಆಗ ನಾವು ಲೆಕ್ಕ ಕಾಣುದು. ಈಗ X Y ಯ ಎಷ್ಟು ಪರ್ಸೆಂಟೇಜ್ ಹೆಚ್ಚಿದೆ ಅಂತ ಕೇಳಿದ್ರೆ, X ಈಸ್ ವಾಟ್ ಪರ್ಸೆಂಟೇಜ್ ಆಫ್ Y ಅಂತ ಒಂದು. X ಈಸ್ ವಾಟ್ ಪರ್ಸೆಂಟೇಜ್ ಮೋರ್ ದೆನ್ ಅಂತ ಕೇಳಿದ್ರೆ, ಮೋರ್ ದೆನ್ Y ಅಂತ ಕೇಳಿದ್ರೆ, ಈಗ ಹೀಗೆ ಇದು X - Y/Y ಕಲಿಲೇಬೇಕು ಇದನ್ನು, × 100. X - Y × 100/Y. X is what percentage ಅಂತ ಕೇಳಿದ್ರೆ ಇದೇ ಉತ್ತರ ಆಗ್ತದೆ. ಸೊ ಇದನ್ನು ಲೆಕ್ಕ ಮಾಡ್ಲಿಕ್ಕೆ ತುಂಬಾ ಸುಲಭ. ಇಲ್ಲಿ ಕೊಡ್ತಾರೆ ಕಳೆಯುವುದು. X ಎಂಬುದು Y ಗಿಂತ ಎಷ್ಟು ಹೆಚ್ಚು, ಮೋರ್ ಅಂತ ಕೇಳ್ಬೋದು, ಲೆಸ್ ಅಂತ ಕೇಳ್ಬೋದು, ಎಷ್ಟು ಹೆಚ್ಚಾಗಿದೆ ಅಂತ ಕೇಳ್ಬೋದು, ಎಷ್ಟು ಕಡಿಮೆ ಆಗಿದೆ ಅಂತ ಕೇಳಿದ್ರೆ. ಇದು 2 ಸೂತ್ರಗಳು ಡಾಟಾ ಇಂಟರ್ಪ್ರಿಟೇಷನ್ಗೆ ತುಂಬಾ 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 ಮುಖ್ಯ. ಹಾಗೆ ಅದನ್ನು ಕಲಿಬೇಕು. ಎರಡನೇದು ಎವರೇಜ್. ಈಗ 4 ಇದ್ರೆ ಎವರೇಜ್ ಎಷ್ಟು ಅಂತ ಕೇಳ್ತಾರೆ. ಕೆಲವೊಮ್ಮೆ ನಾವೇನು ಮಾಡ್ಬೇಕಂದ್ರೆ A + B + C/3 ಅಂತ ಮಾಡಬೇಕು. ಟೋಟಲ್ ಎಷ್ಟು ಅಂತ ನೋಡಬೇಕು, ಮತ್ತೆ ಡಿವೈಡ್ ಮಾಡಬೇಕು. ಸೊ ಎವರೇಜ್ ಮಾಡುವಾಗ ಆ ರೀತಿ ಕಲಿಬೇಕು. ಎರಡನೇದು ಅಂದ್ರೆ 5ನೇದು ಕೊನೆಗೆ ಪರ್ಸೆಂಟೇಜ್ ಮತ್ತೆ ಡಿಗ್ರಿ ಅಂತ ಇದನ್ನು ಬರ್ಕೊಳ್ಬೇಕು ನೀವು. ಮತ್ತೆ
there are two types. One is percentage pie chart in terms of percentage and pie chart in terms of degree. ಕೆಲವೊಮ್ಮೆ ಅದನ್ನು ಪರ್ಸೆಂಟೇಜ್ ಅಲ್ಲಿ ಕೊಡ್ತಾರೆ, ಕೆಲವೊಮ್ಮೆ ಡಿಗ್ರಿಯಲ್ಲಿ ಕೊಡ್ತಾರೆ. ಪರ್ಸೆಂಟೇಜ್ ಅಲ್ಲಿ ಕೊಟ್ರೆ ಎಲ್ಲವೂ ಶೇಕಡದಲ್ಲಿ ಇರ್ತದೆ. ಅಂದ್ರೆ ಒಟ್ಟಿಗೆ ನೀವು ಕೂಡಿಸುವಾಗ ಅದು 100 ಆಗಿಯೇ ಆಗ್ತದೆ. ಸ್ಪಷ್ಟ ಗಮನಿಸಬೇಕು. ಟೋಟಲ್ ಇಸ್ 100. ಆಗ 100ರಲ್ಲಿ ಎಷ್ಟು ಪರ್ಸೆಂಟೇಜ್ ಅಂತ ಬರಿಬೇಕು. 26% ಅಂತ ಕೊಟ್ರೆ 100ರಲ್ಲಿ 26 ಟೋಟಲ್ ಕೊಟ್ಟಿರ್ತಾರೆ. ಓಕೆ, ಇದು ಭಾರಿ ಮುಖ್ಯ. ಒಂದು ಪರ್ಸೆಂಟೇಜ್. ಎರಡನೇದು ಡಿಗ್ರಿ ಉದಾಹರಣೆಗೆ 30 ಡಿಗ್ರಿ ಅಂತ ಕೊಡ್ತಾರೆ. ನಾನು ತೋರಿಸ್ತೇನೆ, ನೆಕ್ಸ್ಟ್ ಸ್ಲೈಡ್ ಅಲ್ಲಿ ಇದೆ ಅದು. ಅಂದ್ರೆ ಏನರ್ಥ ಅಂದ್ರೆ ಅದು 360ರಲ್ಲಿ ನಿಮ್ಗೆ ಗೊತ್ತಿದೆ ಒಂದು ವೃತ್ತ ಎಷ್ಟೇ ದೊಡ್ಡದಿರ್ಲಿ ಎಷ್ಟೇ ಚಿಕ್ಕದಿರ್ಲಿ ಕೇಂದ್ರದಲ್ಲಿ ಉಂಟಾಗುವ ಕೋನ 360 ಡಿಗ್ರಿ. ಅಂದ್ರೆ ಇಟ್ in the center, whatever may be the size of the circle, at the center of the circle, it obtains a degree of 360. 360 ಡಿಗ್ರಿಗಳು ಸಿಗ್ತವೆ ನಿಮಗೆ. ಸೊ ಇಲ್ಲಿ ಸರಿ ಗಮನಿಸಬೇಕಾದ ಇಷ್ಟೇ. ಪರ್ಸೆಂಟೇಜ್ ಅಂತ ಕೊಟ್ಟರೆ 100ರಲ್ಲಿ ಮಾಡಬೇಕು, ಡಿಗ್ರಿ ಅಂತ ಕೊಟ್ಟರೆ ಅದು 360ರಲ್ಲಿ ಮಾಡಬೇಕಾಗುತ್ತೆ. ಇದು ಇಷ್ಟು 5 ವಿಷಯಗಳನ್ನು ನೀವು ಕಲ್ತುಕೊಂಡ್ರೆ, ಈಗ ನಾನು ಮುಂದೆ ಅದನ್ನು ತೋರಿಸ್ತೇನೆ ನಿಮಗೆ. ಲೆಕ್ಕ ಮಾಡುವುದು ಹೇಗೆ ಅಂತ ಹೇಳಿಕೊಡ್ತೇನೆ. ಕೆಲವು ಪ್ರಶ್ನೆಗಳನ್ನು ಕೊಡುತ್ತೇನೆ, ಅದಕ್ಕೆ ಉತ್ತರಗಳನ್ನು ನೀವು ಕಲಿಬೇಕಾಗ್ತದೆ. ಇದನ್ನು ಡ್ರಾಯಿಂಗ್ ಕ್ಲಿಯರ್ ಮಾಡ್ತೇನೆ. ಸೊ ಈ ರೀತಿ ನಾವು ಮಾಡಬೇಕಾಗ್ತದೆ. ಮುಂದಕ್ಕೆ ಹೋದ್ರೆ, ಸ್ಲೈಡಿಗೆ ಹೋದ್ರೆ ಇಲ್ಲಿ ಉಂಟು ನೋಡಿ, ಒಂದು ಈ ರೀತಿ ಕೇಳಿದ್ದಾರೆ. ಒಂದು ಕಾಣ್ತಂತ ಭಾವಿಸ್ತೇನೆ. ಇಲ್ಲಿ ನೋಡಿ, ಒಂದು ಟ್ರೈನ್ ಇದೆ. ಟ್ರೈನ್ ಅನ್ನು ಪರ್ಸೆಂಟೇಜ್ ಅಲ್ಲಿ ಕೊಟ್ಟಿದ್ದಾರೆ. ಟ್ರೈನ್ ಎ, ಟ್ರೈನ್ ಬಿ, ಟ್ರೈನ್ ಸಿ, ಟ್ರೈನ್ ಡಿ, ಟ್ರೈನ್ 5 ಟ್ರೈನ್ಗಳ ಡೇಟಾ ಕೊಟ್ಟಿದ್ದಾರೆ. ಟೋಟಲ್ ನಂಬರ್ ಆಫ್ ಪ್ಯಾಸೆಂಜರ್ಸ್ ಇನ್ 6 ಡಿಫರೆಂಟ್ ಟ್ರೈನ್ ಈಸ್ ಟೋಟಲ್. ಒಟ್ಟು 4800 ಜನ ಆ ಟ್ರೈನ್ ಅಲ್ಲಿ ಹೋಗ್ತಾರೆ. ಟ್ರೈನ್ ಎ, ಟ್ರೈನ್ ಬಿ, ಟ್ರೈನ್ ಸಿ, ಟ್ರೈನ್ ಡಿ. ಹಲೋ, ಗೊತ್ತಾಯ್ತು. ಸ್ಟಾರ್ಟ್ ಆಗಿದೆ. ನಾನು ಹಾಗಿದ್ರೆ ವಿಡಿಯೋ ಕಳಿಸ್ತೇನೆ ಕೃಷ್ಣಣ್ಣ, ಆಯ್ತಾ? ಈಗ ಮಾಡ್ತಾ ಇದ್ದೇನೆ. ಈಗ ಟೋಟಲ್ ನಂಬರ್ ಆಫ್ ಪ್ಯಾಸೆಂಜರ್ಸ್ ಇನ್ 6 ಡಿಫರೆಂಟ್ ಟ್ರೈನ್ಸ್ 4800 ಅಂತ ಇದೆ. ಟ್ರೈನ್ ಎ, ಟ್ರೈನ್ ಬಿ, ಟ್ರೈನ್ ಸಿ, ಟ್ರೈನ್ ಡಿ ಮತ್ತೆ ಟ್ರೈನ್ ಇ. ಈ 5 ಟ್ರೈನ್ಗಳ ಒಟ್ಟು ಕೊಟ್ಟಿದ್ದಾರೆ. ಒಟ್ಟು ಪ್ಯಾಸೆಂಜರ್ 4800 ಇದ್ದಾರೆ. ಹಾಗೆ ಎ ಎಷ್ಟು, ಬಿ ಎಷ್ಟು, ಸಿ ಎಷ್ಟು, ಡಿ ಎಷ್ಟು ಅಂತ ಹೇಳಿ ನಾವು ಹುಡುಕ್ಬೇಕಾಗ್ತದೆ. ಅದು ಎಷ್ಟು ಅಂತ ಹುಡುಕ್ಬೇಕಾಗ್ತದೆ ನಾವು. ಓಕೆ, ಈಗ ಹೇಗೆ ಲೆಕ್ಕ ಮಾಡೋದು ಅಂತ ಕೇಳಿದ್ರೆ, ಉದಾಹರಣೆಗೆ ತುಂಬಾ ಸುಲಭದಲ್ಲಿದೆ ನೋಡಿ. ಇಲ್ಲಿ ಒಂದು ಲೆಕ್ಕ ಕೊಟ್ಟಿದ್ದಾರೆ. ಇಫ್ ದ ಕಾಸ್ಟ್ ಆಫ್ 1 ಟಿಕೆಟ್ ಈಸ್ 124, ಒಂದು ಟಿಕೆಟ್ಗೆ 124 ರೂಪಾಯಿ. ವಾಟ್ ಈಸ್ ದ ಟೋಟಲ್ ಅಮೌಂಟ್ ಪೇಯ್ಡ್ ಬೈ ಪ್ಯಾಸೆಂಜರ್ಸ್ ಆಫ್ ಬಿ ಟ್ರೈನಿನ, ಬಿ ಅಂತ ಟ್ರೈನ್ ಇದೆ ಅಲ್ವಾ, ಆ ಟ್ರೈನಲ್ಲಿ ಒಟ್ಟು ಎಷ್ಟು ಹಣ ಕೊಟ್ಟಿದ್ದಾರೆ ಅಂತ ಕೇಳೋದು. ವೆರಿ ಇಂಟ್ರೆಸ್ಟಿಂಗ್ ಇದು. ನಿಮಗೆ ಗೊತ್ತಿದೆ, ಪರ್ಸೆಂಟೇಜ್ ಅಂತ ಕೊಟ್ರೆ ಫಸ್ಟ್ ಪ್ರಯಾಣಿಕರು ಎಷ್ಟು ಅಂತ ಲೆಕ್ಕ ಮಾಡಬೇಕು. ಇದನ್ನು ವಿ ಹ್ಯಾವ್ ಟು ಕ್ಯಾಲ್ಕುಲೇಟ್ ಟೋಟಲ್ ನಂಬರ್ ಆಫ್ ಪ್ಯಾಸೆಂಜರ್ಸ್ ಇನ್ ಟ್ರೈನ್ ಬಿ. ಅಂಡರ್ಸ್ಟುಡ್? ಸೊ ದಟ್ ಶುಡ್ ಬಿ ಕ್ಯಾಲ್ಕುಲೇಟ್. ದಟ್ ಕ್ಯಾನ್ ಬಿ ಕ್ಯಾಲ್ಕುಲೇಟೆಡ್ ಹಿಯರ್. ವಿ ನೀಡ್ ಟು ಕ್ಯಾಲ್ಕುಲೇಟ್ ಹಿಯರ್. Okay, I write it here. How to calculate this? ಹೇಗೆ ಮಾಡಿದೆ? 9% ಅಂತಿದೆ. ಆ 9 ಬರೆಯುವುದು ಹೇಗೆ? 100ನೇ 9 ನಿಮ್ಗೆ ಗೊತ್ತಿದೆ. 100ರಲ್ಲಿ 9, ಯಾಕಂದ್ರೆ ಇದು ಡಿಗ್ರಿಯಲ್ಲಿ ಕೊಟ್ಟದಲ್ಲ, ಪರ್ಸೆಂಟೇಜ್ ಅಲ್ಲಿ ಕೊಟ್ಟದ್ದು. ಇಟ್ ಈಸ್ ಗಿವನ್ ಇನ್ ಟರ್ಮ್ಸ್ ಆಫ್ ಪರ್ಸೆಂಟೇಜ್. ಸೊ ದೇ ಹ್ಯಾವ್ ಗಿವನ್ ದ ಟೋಟಲ್ ನಂಬರ್ ಆಫ್ ಪ್ಯಾಸೆಂಜರ್ಸ್ in train A, B, C, D, E. So totally there are 4,800 passengers. Okay, 4,800 passengers, out of which 9% are in train B. So we have to cancel these two. So total passengers in train B will be, so ಇದನ್ನು ಗುಣಿಸಬೇಕು. 9 8 72, 9 4 36, 36 9 45. There are 452 passengers in train B. 452 ಜನ ಟ್ರೈನ್ ಬಿ ಅಲ್ಲಿ ಇದ್ದಾರೆ.
98 72 77 94 36 43 ಸಾರಿ 432. It should be 432. So I write here 432. ಇನ್ನೇನು ಮಾಡಬೇಕು, 124 ಇಂದ ಮಲ್ಟಿಪ್ಲೈ ಮಾಡಬೇಕು. ಸೊ 124 ಇಂದ ಮಲ್ಟಿಪ್ಲೈ ಮಾಡಬೇಕು. ಮಾಡೋದು ಹೇಗೆ ಅಂತ ಕೇಳಿ. ಮಾಡಲಿಕ್ಕೆ ಒಂದು ನೀವು ಮಲ್ಟಿಪ್ಲೈ ಮಾಡಬೇಕು. ಇನ್ನೊಂದು ಹೇಗೆ ಅಂದರೆ ವಿಧಾನ ಅಂದರೆ ಇದು ಗೊತ್ತಿದೆ, 100 ರೂಪಾಯಿ ಅಂತ ಹೇಳಿದರೆ 100 ರೂಪಾಯಿ ಅಂದರೆ ಈ 2 ಬರೆಯೋದು ಮತ್ತು 2 0 ಬರೆಯೋದು. ಓಕೆ, ಈಗ 100ರಿಂದ ಗುಣಿಸಿ ಆಯಿತು. ಇನ್ನೇನು ಮಾಡಬೇಕು, 10ರಿಂದ ಗುಣಿಸಬೇಕು. ಅದೆಷ್ಟು? 4320. ನಿಮ್ಗೆ ಗೊತ್ತಿದೆ. ಓಕೆ, 10ರಿಂದ ಗುಣಿಸಿ ಆಯಿತು. ಇನ್ನೊಮ್ಮೆ 10ರಿಂದ ಗುಣಿಸ್ಬೇಕಾ, ಆಗ 20ರಿಂದ ಗುಣಿಸಿದಾಗ ಆಯ್ತು. ಈಗ ಗೊತ್ತಾಯ್ತು, ಹೋಪ್ ಯು ಫಾಲೋ. 20ರಿಂದ ಗುಣಿಸಿದಾಗ ಆಯ್ತು. ಇನ್ನೇನು ಮಾಡಬೇಕು, 100ರಿಂದ ಆಯಿತು, 10ರಿಂದ 2 ಸಲ ಗುಣಿಸಿದೆ, 20ರಿಂದ ಆಯಿತು. ಇನ್ನು 4ರಿಂದ ಗುಣಿಸ್ಬೇಕು. 4ರಿಂದ ಗುಣಿಸುವುದು ಅಂದರೆ ಇದನ್ನು ಡಬಲ್ ಮಾಡೋದು, 2 ಸಲ ಡಬಲ್ ಮಾಡೋದು. ಡಬಲ್ ಮಾಡಿದರೆ ಎಷ್ಟಾಯಿತು? 8 ಆಯಿತು. ಓಕೆ, ಇದು ಡಬಲ್ ಮಾಡಿದರೆ 4 ಆಯಿತು, ಡಬಲ್ ಮಾಡಿದರೆ 6 ಆಯಿತು, 8 ಆಯಿತು. ಇದನ್ನು ಡಬಲ್ ಮಾಡಿದರೆ 8 ಆಯಿತು, 6 ಆಯಿತು, 4. If we add these two, all these numbers, so it is obvious that we have multiplied 432 by 124. ಇದು ನಮಗೆ ಬುದ್ಧಿವಂತಿಕೆ ಕಲಿಬೇಕು. ಈಗ ನಾವು ಅಲ್ಲಿ ಆನ್ಸರ್ ನೋಡಬೇಕು. 4 4 8 ಇದೆಯಾ ನೋಡಬೇಕು. 4 ಆನ್ಸರ್ ಹುಡುಕ್ಬೋದು. ಇದನ್ನು ನಿಮಗೆ ಆ್ಯಡ್ ಮಾಡ್ಬೋದು. This is how we calculate the total cost of total amount paid by in passenger, total number of passengers in train B. ಟ್ರೈನ್ ಬಿಯ ಪ್ಯಾಸೆಂಜರ್ಗಳ ಒಟ್ಟು ಸಂಖ್ಯೆ ಲೆಕ್ಕ ಮಾಡೋದು ಹೀಗೆ. ಸಿ ಎಲ್ ಆದರೆ ನಿಮ್ಗೆ ಹೇಗೆ ಅಂತ ಪ್ರಾಕ್ಟೀಸ್ ಮಾಡಿ, ಡಿ ಎಲ್ ಆದರೆ ಹೇಗೆ ಅಂತ ಪ್ರಾಕ್ಟೀಸ್ ಮಾಡಿ, ಇ ಎಲ್ ಆದರೆ ಪ್ರಾಕ್ಟೀಸ್ ಮಾಡಿ, ಎಫ್ ಎಲ್ ಆದರೆ ಪ್ರಾಕ್ಟೀಸ್ ಮಾಡಿ, ಹೇಗೆ ಅಂತ ಹೇಳಿ ಪ್ರಾಕ್ಟೀಸ್ ಮಾಡಬೇಕು. ಸೊ ಇದನ್ನು ನಾನು ಇಲ್ಲಿಗೆ ಕ್ಯಾನ್ಸಲ್ ಮಾಡ್ತೇನೆ. ಸೊ ಈಗ ನಾನು ಏನು ಮಾಡಬೇಕಂದ್ರೆ ನೆಕ್ಸ್ಟ್ ಆಗಬೇಕು. ಇಲ್ಲಿ ನೋಡಿ, ಇನ್ನೊಂದು ಪ್ರಶ್ನೆ ಕೊಟ್ಟಿದ್ದಾರೆ. ಇಲ್ಲಿಯೂ ನೋಡಿ, ಡೇಟಾ ಆಲ್ ಡೇಟಾಸ್ ಆರ್ ಇನ್ ಪರ್ಸೆಂಟೇಜ್. ಏನು ಮಾಡ್ತಾರೆ ಅಂದರೆ, ಒಂದು ವರ್ಷ ಪರ್ಸೆಂಟೇಜಲ್ಲಿ ಕೊಡ್ತಾರೆ, ಒಂದು ವರ್ಷ ಡಿಗ್ರಿಯಲ್ಲಿ ಕೊಡ್ತಾರೆ. ಇಲ್ಲಿ ಕ್ವಶನ್ ಈಗ ಪರ್ಸೆಂಟೇಜಲ್ಲಿದೆ. ಓಕೆ, ಟೋಟಲ್ ಪರ್ಸೆಂಟೇಜ್ 4000, ಟೋಟಲ್ ಪ್ಯಾಸೆಂಜರ್ಸ್ 4008. ಅಗತ್ಯ ಪ್ರಶ್ನೆ ಈಗ ಕೊಟ್ಟಿದ್ದಾರೆ. ನಂಬರ್ ಆಫ್ ಪ್ಯಾಸೆಂಜರ್ಸ್ ಇನ್ ಟ್ರೈನ್ ಇ ಈಸ್ ಅಪ್ರಾಕ್ಸಿಮೇಟ್ಲಿ ವಾಟ್ ಪರ್ಸೆಂಟೇಜ್ ಆಫ್ ದ ಟೋಟಲ್ ನಂಬರ್ ಆಫ್ ಪ್ಯಾಸೆಂಜರ್ಸ್ ಟ್ರೈನ್ ಬಿ ಆ್ಯಂಡ್ ಡಿ. ಈಗ ಏನು ಮಾಡಬೇಕು, ಟ್ರೈನ್ ಇ ಯಲ್ಲಿ ಹುಡುಕಬೇಕು, ಟ್ರೈನ್ ಬಿ ಯಲ್ಲಿ ಹುಡುಕಬೇಕು, ಟ್ರೈನ್ ಡಿ ಯಲ್ಲಿ ಹುಡುಕಬೇಕು. ಮತ್ತೆ ಒಂದರ ಪರ್ಸೆಂಟೇಜ್ ಅಪ್ರಾಕ್ಸಿಮೇಟ್ಲಿ ಎಷ್ಟು ಪರ್ಸೆಂಟೇಜ್ ಅಂತ ಕೇಳಬೇಕು. ಇದು ಹೇಗೆ ಮಾಡಬೇಕು ಅಂತ ಕೇಳಿ. ಫಸ್ಟ್ ಏನು ಮಾಡಬೇಕಂದ್ರೆ, ಟ್ರೈನ್ ಇ ಹುಡುಕಬೇಕು, ಟ್ರೈನ್ ಬಿ ಹುಡುಕಬೇಕು, ಟ್ರೈನ್ ಡಿ ಹುಡುಕಬೇಕು. ಓಕೆ, ಟ್ರೈನ್ ಇ ಹುಡುಕುವ ಮೊದಲು 19 ನಿಮ್ಗೆ ಗೊತ್ತಿದೆ. ಇದನ್ನು ನಾವು ಹೀಗೆ ಮಾಡ್ತೇವೆ, 19 ಅಲ್ಲ, ಈ 19. ಸೊ 100ನೇ 19 ಇಂಟು 4800 ಮಾಡ್ತೇವೆ. 4800. ಓಕೆ, ನಿಮ್ಗೆ ಗೊತ್ತಿದೆ ಇದು 2 ಕ್ಯಾನ್ಸಲ್ ಆಗ್ತದೆ. ಸೊ 19ರಿಂದ ಗುಣಿಸ್ಬೇಕು. ಈಗ ನಿಮ್ಗೆ ಗೊತ್ತಿದೆ, 100ರಿಂದ ಗುಣಿಸಿದರೆ 480, 200ರಿಂದ ಗುಣಿಸಿದರೆ 960. 960ರಿಂದ ನಾನು ಒಂದು ಸಲ ಕಳಿಬೇಕು, ಅಂದರೆ 48 ಕಳಿಬೇಕು, ಅಂದರೆ 912 ಆಯಿತು. ಸರಿಯಾ? ಈ ಪ್ಯಾಸೆಂಜರ್ಸ್ ದೇ ಆರ್ ಟ್ರಾವೆಲಿಂಗ್ ಇನ್ ಟ್ರೈನ್ ಇ. ವಾಟ್ ಇಸ್ ದ ಪರ್ಸೆಂಟೇಜ್? ಈಗ ನೋಡಬೇಕು, ಪರ್ಸೆಂಟೇಜ್ ಡಿ ಎಷ್ಟಂದರೆ 21 ಇಂಟು 48. ನೋಡಿ 48. ಇಲ್ಲಿ ಸ್ವಲ್ಪ ಬೇರೆ ಮ್ಯಾಥ್ಸ್ ಯೂಸ್ ಮಾಡಬೇಕು. ಪ್ಲಸ್ ಡಿ ಎಷ್ಟು ಅಂತ ನೋಡಿ, ಡಿ ಎ ಬಿ ಸಿ ಡಿ, ಡಿ 28 ಆಯಿತು, 21 ಆಯಿತು. ಟ್ರೈನ್ ಬಿ ಎಷ್ಟು ನೋಡಿ, ಬಿ 9 ಆಯಿತು. ನೋಡಿ ಇದು ನೋಡಿ, ಸ್ವಲ್ಪ ಇಲ್ಲಿ ಗಮನಿಸಿ, ನಾನು 9 ಇಂಟು 48 ಮಾಡಿದೆ. ಈಗ ನಾವು ಸಪರೇಟ್ ಆಗಿ ಗುಣಿಸಬಾರ್ದು. ಲುಕ್ ಅಟ್ ದ ಇಂಟೆಲಿಜೆನ್ಸ್ ವಿ ಯೂಸ್, ಲುಕ್ ಅಟ್ ದ ಸ್ಕಿಲ್ ವಿ ಯೂಸ್. ಸೊ ದಿಸ್ ಕ್ಯಾನ್ ಬಿ ರಿಟನ್ ಆಸ್ 48 ಕಾಮನ್. ನೋಡಿ, ಯು ಕ್ಯಾನ್ ಟೇಕ್ ಇಟ್ ಔಟ್ 48. ಸೊ 48 ಇಂಟು 21 is ಪ್ಲಸ್ 9 is 30. ನೋಡಿ, ಮಲ್ಟಿಪ್ಲೈ ಮಾಡೋದು 2 ಸಲ ಮಲ್ಟಿಪ್ಲೈ ಮಾಡೋದು ಬೇಡ. we need not multiply 2 times. So into 30. So you multiply 8 3s are 48.
8 3 24 ಸಾರಿ 2 144 ಆಯಿತು. ಈಗ ಅವರು ಕೇಳೋದು ಹೀಗೆ, ಸೊ ದಿಸ್ ಇಸ್ ಟೋಟಲ್ ಬಿ ಎಲ್ ಡಿ, ಸೊ ದಿಸ್ ಈಸ್ ವಾಟ್ 912. ಸೊ ವಾಟ್ ಪರ್ಸೆಂಟೇಜ್ ಅಂತ ಕೇಳಿದರೆ, ಓಕೆ, ವಾಟ್ ರೇಷಿಯೋ ಇಲ್ಲಿ ಕೊಟ್ಟಿದ್ದಾರೆ. ನಂಬರ್ ಆಫ್ ಪ್ಯಾಸೆಂಜರ್ ಇಸ್ ಟ್ರೈನ್ ಇ ಈಸ್ ಅಪ್ರಾಕ್ಸಿಮೇಟ್ಲಿ ವಾಟ್ ಪರ್ಸೆಂಟೇಜ್ ಆಫ್ ಟೋಟಲ್ ನಂಬರ್ ಆಫ್ ಪ್ಯಾಸೆಂಜರ್ ಟ್ರೈನ್. ಈಗ ಎಷ್ಟು ಪರ್ಸೆಂಟೇಜ್ ಅಂತ ಕೇಳಿದರೆ ನಿಮ್ಗೆ ಗೊತ್ತಿದೆ, ವಾಟ್ ಪರ್ಸೆಂಟ್ ಅಂತ ಕೇಳಿದರೆ, ಈಗ ಹಿಂದೆ ನಾನು ಹೇಳಿದ್ದೇನೆ ಎಕ್ಸ್ ಇಸ್ ವಾಸ್ ಪರ್ಸೆಂಟೇಜ್ ಆಫ್ ವೈ ಅಂತ ಹೇಳಿದರೆ ಏನು ಮಾಡಬೇಕು, ಎಕ್ಸ್ ಬೈ ವೈ ಇಂಟು 100 ಅಂದರೆ 912 ಡಿವೈಡೆಡ್ ಬೈ 1440 ಇಂಟು 100 ಮಾಡಬೇಕು, ಪರ್ಸೆಂಟೇಜ್ ಮಾಡಿ. ಆಗ ಕೊಟ್ಟಿದೆ ನೋಡಿ, ಎಕ್ಸ್ ಬೈ ವೈ ಇಂಟು 100 ಅಂತ, ದಟ್ ಶುಡ್ ಬಿ ನೋಟೆಡ್ ಆಲ್ವೇಸ್. ಈಗ ನಿಮಗೆ 1 0 ಇಲ್ಲಿ ಬರೆದ್ರೆ ಈಗ ಯು ಕ್ಯಾನ್ ಕ್ಯಾನ್ಸಲ್. ಈಗ ನಾವು ಏನು ಮಾಡಬೇಕಂದ್ರೆ ಯು ಹ್ಯಾವ್ ಟು ಲುಕ್ ಎಟ್ ದ ಆನ್ಸರ್ ನೋಡಬೇಕು ವಾಟ್ ಪರ್ಸೆಂಟೇಜ್ ಅಲ್ಲಿ ಇದೆ ಅಂತ. ಇದು ನೋಡಿ, ಇದು 144, ಇದು 900, ಓಕೆ, ಇದು 100 ಚಿಲ್ಲರೆ, 15 6 90 ಸಾಮಾನ್ಯ 60 ಇದೆಯಾ ನೋಡಬೇಕು. ಸೊ 60 ಟೈಮ್ಸ್ ಅಂತ ಇದ್ರೆ 60% ಅಂತ ಇದೆಯಾ ಅಂತ ನೋಡಿದರೆ 60 50 ಹೀಗೆ ಅಪ್ರಾಕ್ಸಿಮೇಟ್ಲಿ ಯು ಹ್ಯಾವ್ ಟು ಎಸ್ಟಿಮೇಟ್. ಯು ಡೋಂಟ್ ಗೋ ಫಾರ್ ದ ಎಕ್ಸಾಕ್ಟ್ ಆನ್ಸರ್ ಬಟ್ ಗೋ ಫಾರ್ ದ ಅಪ್ರಾಕ್ಸಿಮೇಟ್ ಆನ್ಸರ್. ಸೊ ದಿಸ್ ಈಸ್ ಹೌ ವಿ ಡು. ಇನ್ನೀಗ ನೆಕ್ಸ್ಟ್ ಪ್ರಶ್ನೆ ಇದೆ ನೋಡಿ, ಹೀಗೆ ಬೇರೆ ಬೇರೆ ಪ್ರಶ್ನೆಗಳು ಇದೆ ಇಲ್ಲಿದೆ. ಟೋಟಲ್ 4800. ವಾಟ್ ಈಸ್ ದ ಡಿಫರೆನ್ಸ್ ಬಿಟ್ವೀನ್ ದ ನಂಬರ್ ಆಫ್ ಪ್ಯಾಸೆಂಜರ್ಸ್ ಟ್ರೈನ್ ಸಿ ಅಂಡ್ ನಂಬರ್ ಆಫ್ ಪ್ಯಾಸೆಂಜರ್ಸ್ ಇನ್ ಟ್ರೈನ್ ಎ? ವಾಟ್ ಈಸ್ ದ ಡಿಫರೆನ್ಸ್ ಅಂತ ಕೇಳಿದ್ರು. ನಾವು ಏನು ಮಾಡಬೇಕಂದ್ರೆ ಸಿ ಅನ್ನು ಹುಡುಕಬೇಕು ಮತ್ತು ಎ ಅನ್ನು ಹುಡುಕಬೇಕು. ಸಿ ಅಲ್ಲಿ ನಮ್ಗೆ ಗೊತ್ತಿದೆ 17%, ಎ ಗೊತ್ತಿದೆ 12%, ಆಕ್ಚುಲಿ 5%, ಡಿಫರೆನ್ಸ್ ಇಸ್ 5%. ಸೊ ಎರಡು ರೀತಿಯಲ್ಲಿ ಮಾಡ್ಲಿಕ್ಕೆ ಆಗ್ತದೆ. ಒಂದು 12% ಅನ್ನು ಲೆಕ್ಕ ಮಾಡೋದು, ಇನ್ನೊಂದು 17% ಅನ್ನು ಲೆಕ್ಕ ಮಾಡೋದು. ಒಂದೇನು ಮಾಡಬೇಕಂದ್ರೆ ನೋಡಿ, ಇಲ್ಲಿ ನಾನು ಬರೀತೇನೆ, ಇಲ್ಲಿ ಲೆಕ್ಕ ಮಾಡೋದು ಹೀಗೆ. ಒಮ್ಮೆಲೆ ನೀವು ಯು ನೀಡ್ ನಾಟ್ ಕ್ಯಾಲ್ಕುಲೇಟ್ ಟ್ವೈಸ್. ಸೊ 17 into 48 ಗಾಟ್ ದ ಆನ್ಸರ್. ಇಂಥದ್ದು 2-3 ಕ್ವಶನ್ಸ್ ಕೊಡ್ತಾರೆ. 17 into 48 minus 12 into 48 ನೋಡಿ ಹೌದಾ ಅಂತ. ಓಕೆ, 17 into 48 divided by 12 into 48. ಸೊ ಏನು ಮಾಡಬೇಕು, ಡಿಫರೆನ್ಸ್ ಇಸ್ 5 into 48 ಹೇಗೆ ಅಂತ ಗೊತ್ತಾಯ್ತಾ? 100ರಲ್ಲಿ ಎಷ್ಟು ಅಂತ ಕೇಳಿದ್ರೆ ಕೊಡ್ತೋಗ್ತದೆ. ಸೊ ವಾಟ್ ಈಸ್, ಇಫ್ ಯು ಮಲ್ಟಿಪ್ಲೈ ಯು ನೋ ಇಟ್ ಈಸ್ 40. ಮಲ್ಟಿಪ್ಲೈ ಮಾಡಲಿಕ್ಕೆ ಗೊತ್ತಿರಬೇಕು. You know that any number can be multiplied by 5. So we make the half of this, it is 24, and we write one more 0 here. So now it is multiplied. So this can be done in some seconds or some 1 minute. Within 1 minute we have to finish the show. Clear? Now we move on to the next question. So many questions are there. Total number is 4800. Okay, total is 4800. What is the total number of passengers? Okay, in train D, train E and train F. Total percentage ಎಷ್ಟು ಅಂತ ಕೇಳೋದು, ಎಷ್ಟಿದ್ದಾರೆ ಅಂತ ಕೇಳೋದು. ಟ್ರೈನ್ ಡಿ, ಟ್ರೈನ್ ಇ ಅಂಡ್ ಟ್ರೈನ್ ಎಫ್. ಈಗ ನೋಡಿ, ಟ್ರೈನ್ ಡಿ ಎಷ್ಟು? 21%. ಸೊ 21% into 48 plus 21, train D. Train E is 19% into 48 plus, and train F. What is train percentage of train F? 22. So 22 into 48. You got? ನಾವು ಹೇಗೆ ಮಾಡೋದು ಅಂತ ನೋಡಿ, ಡೌಟ್ ಇದ್ರೆ ಮತ್ತೆ ನನಗೆ ಮೆಸೇಜ್ ಮಾಡಿ, ನಾನು ನೋಡಿ ನಾನು ವಿಡಿಯೋ ಕಳಿಸ್ತೇನೆ ನಿಮಗೆ. ಈಗ ನಿಮಗೆ ಕೂಡಿಸಿದರೆ ಗೊತ್ತಾಗ್ತದೆ. ಸೊ 21 + 19 ಅಂತ ಹೇಳಿದರೆ 40 + 22 ಅಂದರೆ 62. ಸೊ 62 ಗುಣಿಸು 48. ಇದನ್ನು ಮಲ್ಟಿಪ್ಲೈ ಮಾಡಬೇಕು. 1 ಮಿನಿಟಲ್ಲಿ ಆಗತ್ತಾ ಅಂತ ಕೇಳಿದರೆ
ನಾವೇನು ಮಾಡಬೇಕಂದ್ರೆ 62 ಗುಣಿಸು 50 ಮಾಡಿ 62 ಗುಣಿಸು 2 ಕಳೆದ್ರೆ we will get 62 into 48. ಸೊ 62 ಗುಣಿಸು 50 ಅಂತ ಹೇಳಿದ್ರೆ ನಿಮ್ಗೆ ಗೊತ್ತುಂಟು 310 ಬರೆದು 3100 50ರಿಂದ ಗುಣಿಸಿದ್ರೆ ಇದರಿಂದ ನಾವು 126 ಕಳಿಬೇಕು. ಯಾಕಂದ್ರೆ 62 ಎರಡ್ಲಿ 124 124 ಲೆಸ್ ಮಾಡಬೇಕು. ಸೊ ಇಫ್ ಯು ಸಬ್ಟ್ರಾಕ್ಟ್ ದೀಸ್ ಟು ವಿ ವಿಲ್ ಗೆಟ್ ದ ಆನ್ಸರ್. ದಿಸ್ ಕ್ಯಾನ್ ಬಿ ಡನ್. ನೋಡಿ, ನಾನೀಗ ಮಲ್ಟಿಪ್ಲೈ ಮಾಡ್ತಾ ಇಲ್ಲ. ಇನ್ಸ್ಟೆಡ್ ಐ ಮಲ್ಟಿಪ್ಲೈ ಬೈ 50 and divide minus subtract 2 times. 62 into 2 is 124. So subtract 124 from 3100, you will get the answer. This can be done. ಸೊ ಈಗ ನೋಡಬೇಕು, 4 ಆಪ್ಷನ್ಸ್ ಇದ್ರೆ ಲಾಸ್ಟ್ 6 ಅಂತ ಇದೆಯಾ ಅಂತ ನೋಡಬೇಕು. ಇದ್ರೆ ಆನ್ಸರ್ ನೋಡಬೇಕು. 2 6 ಇದ್ರೆ ಸ್ವಲ್ಪ ಲೆಸ್ ಮಾಡಿ, ಇನ್ನೊಂದು ಸ್ವಲ್ಪ ವರ್ಕೌಟ್ ಮಾಡಬೇಕು ಅದನ್ನು. ಸೊ ದಿಸ್ ಇಸ್ ಹೌ ವಿ ಡು. So many questions are here. ಇಲ್ಲಿದೆ ನೋಡಿ, 6800 ಟೋಟಲ್ ರ್ಯಾಂಕ್ಸ್ ಅದೇ. 6 ಸಬ್ಜೆಕ್ಟ್ ಇನ್ ಟರ್ಮ್ಸ್ ಆಫ್ ಡಿಗ್ರಿ ಕೊಟ್ಟಿದ್ದಾರೆ. ಅಮೌಂಟ್ 6 ಸಬ್ಜೆಕ್ಟ್, ಟೋಟಲ್ ನಂಬರ್ ಆಫ್ ಸ್ಟೂಡೆಂಟ್ಸ್ ಆಗ ಪ್ಯಾಸೆಂಜರ್ ಇದ್ದದ್ದು. ಈಗ 6 ಸಬ್ಜೆಕ್ಟ್ ಇದೆ, 1 2 3 4 5 6 6 ಸಬ್ಜೆಕ್ಟ್ ಇದೆ. ಬಟ್ ನೋಟ್ ದ್ಯಾಟ್ ಇಟ್ ಈಸ್ ಗಿವನ್ ಇನ್ ಡಿಗ್ರಿ. ಇದನ್ನು ಡಿಗ್ರಿಯಲ್ಲಿ ಕೊಟ್ಟಿದ್ದಾರೆ. ಡಿಗ್ರಿಯಲ್ಲಿ ಕೊಟ್ಟಾಗ ನಾವು ಹೇಗೆ ಮಾಡಬೇಕು ಅಂತ ಯೋಚನೆ ಮಾಡಬೇಕು. ನಾನು ಆಗ ಹೇಳಿದ್ದೇನೆ 5 ಕ್ರೈಟೀರಿಯಾ. ಡಿಗ್ರಿಯಲ್ಲಿ ಕೊಟ್ಟಾಗ ನಾವು 360ರಲ್ಲಿ ಲೆಕ್ಕ ಮಾಡಬೇಕು. ಇಟ್ ಶುಡ್ ಬಿ ಡನ್ ಇನ್ 360 ಡಿಗ್ರೀಸ್. ಈಗ ಪೈ ಚಾರ್ಟ್ ಕೊಟ್ಟಿದ್ದಾರೆ, 360ರಲ್ಲಿ ಮಾಡಬೇಕು. ಈಗ ಯಾವುದೋ ಒಂದು ಕ್ವಶನ್ ಕೊಟ್ಟಿದ್ದಾರೆ ಭಾವಿಸಿ. ಸಪೋಸ್ ಸಬ್ಜೆಕ್ಟ್ ವಿ ಅಂತ ಕೊಟ್ಟಿದ್ದಾರೆ 21.6. ನಾವೇನು ಮಾಡಬೇಕಂದ್ರೆ ಇಲ್ಲಿ ಬರಿಬೇಕು 21.6 21.6 ಪರ್ಸೆಂಟೇಜಲ್ಲಿ ಕೇಳ್ತಾರೆ ಈಗ, ಯಾಕಂದ್ರೆ ಡಿಗ್ರಿಯಲ್ಲಿ ಕೇಳೋದಿಲ್ಲ. ಡಿವೈಡೆಡ್ ಬೈ 360. ಓಕೆ, ಅಲ್ಲಿ ಕೊಡ್ತಾರೆ ಇಂಟು 6800. 6800 ಆಗಬೇಕೀಗ. ಇಟ್ ಈಸ್ ಗಿವನ್ ಟೋಟಲ್. ಈಗ ಇದನ್ನು ಕ್ಯಾನ್ಸಲ್ ಮಾಡಿ 6800 ಕೊಟ್ಟಿದ್ದಾರೆ. ಸೊ ವಿ ಕ್ಯಾನ್ ಕ್ಯಾಲ್ಕುಲೇಟ್ ವಿತ್ 9 4s are 9 9 2s are 18, ಕ್ಯಾರಿಂಗ್ 3 36 ಆಯಿತು, 9 36. ಸೊ 2.4 ಆಯಿತು. ಇಲ್ಲಿ 680 ಆಯಿತು. ಈ 0 ಇಲ್ಲಿ ಮಲ್ಟಿಪ್ಲೈ ಮಾಡಿದರೆ 24 ಆಯಿತು. ಸೊ 4 1s are 4 17s are. ಓಕೆ, 17 into 2.4 you multiply and you will get the answer. So ಹೀಗೆ ಯಾವುದು ಸಬ್ಜೆಕ್ಟ್ ವಿ ಯ ಸಂಖ್ಯೆ ಸಿಗ್ತದೆ. ಸೊ ವಿ ಕ್ಯಾನ್ ಕ್ಯಾಲ್ಕುಲೇಟ್ ಸಬ್ಜೆಕ್ಟ್ ಪಿ, ಸಬ್ಜೆಕ್ಟ್ ಟಿ, ಸಬ್ಜೆಕ್ಟ್ ವಾಟ್ ಎವರ್ ದ ಸಬ್ಜೆಕ್ಟ್, ಯಾವುದೋ ಒಂದು ಸಬ್ಜೆಕ್ಟ್ ಕೇಳ್ತಾರೆ. ಅಥವಾ ಆರ್ ದೇ ಮೇ ಆಸ್ಕ್ ಲೈಕ್ ದಿಸ್. ಸೊ 6800 ಒಂದು ಎಲ್ಲೋ ಕ್ಲೂ ಕೊಟ್ಟಿರ್ತಾರೆ. ವಿ ಹ್ಯಾವ್ ಟು ಕ್ಯಾಲ್ಕುಲೇಟ್ ವೆನ್ ಇಟ್ ಈಸ್ ಗಿವನ್ ಇನ್ ಟರ್ಮ್ಸ್ ಆಫ್ ಡಿಗ್ರಿ. ಇಷ್ಟುವರೆಗೆ ಮಾಡಿದ್ದು ನಾವು ಪರ್ಸೆಂಟೇಜ್. ಈಗ ಮಾಡ್ತಾ ಇರೋದು ಅದನ್ನು ಡಿಗ್ರಿಯಲ್ಲಿ ಮಾಡ್ತಾ ಇದ್ದೇವೆ. ಓಕೆ, ಎಸ್. ಹೋಪ್ ಯು ಹ್ಯಾವ್ ಅಂಡರ್ಸ್ಟುಡ್. ನಿಮ್ಗೆ ಗೊತ್ತಾಯಿತು ಅಂತ ಭಾವಿಸ್ತೇನೆ. ಈಗ ಇಲ್ಲಿ ಕೊಟ್ಟಿದ್ದಾರೆ ನೋಡಿ, ಟೋಟಲ್ 6800 ಕೊಟ್ಟಿದ್ದಾರೆ. ವಾಟ್ ಈಸ್ ದ ಡಿಫರೆನ್ಸ್ ಬಿಟ್ವೀನ್ ದ ಟೋಟಲ್ ನಂಬರ್ ಆಫ್ ಸ್ಟೂಡೆಂಟ್ಸ್ ಹೂ ಪ್ರಿಫರ್ ಸಬ್ಜೆಕ್ಟ್ ಪಿ ಅಂಡ್ ಆರ್ ಟುಗೆದರ್ and an amount of total number of students who prefer S and V? ನಮ್ಗೇನು ಮಾಡಬೇಕಂದ್ರೆ ಪಿ ಅಂಡ್ ಆರ್ ಬೇಕೀಗ. ಪಿ ಅಂಡ್ ಆರ್ ಬೇಕು. ಓಕೆ, ಆರ್ ಇಲ್ಲಿದೆ ನೋಡಿ, ಆರ್ ಇಲ್ಲಿದೆ. ಮತ್ತೆ ಸಬ್ಜೆಕ್ಟ್ ಪಿ ಇದೆ. ಓಕೆ, ಪಿ ಎಲ್ಲಿದೆ? ಇಲ್ಲಿದೆ. ಸಬ್ಜೆಕ್ಟ್ ಪಿ, ಸಬ್ಜೆಕ್ಟ್ ಆರ್ ಎರಡು ಒಟ್ಟಿಗಿದೆ. ಸಬ್ಜೆಕ್ಟ್ ವಿ ಮತ್ತು ಪಿ ಅಂಡ್ ಆರ್ ಟುಗೆದರ್ ಅಂಡ್ ಎಸ್ ಅಂಡ್ ವಿ ಒಟ್ಟಿಗಿದೆ. ಎಸ್ ಇಲ್ಲಿದೆ, ವಿ ಇಲ್ಲಿದೆ. ಸೊ ವಾಟ್ ಈಸ್ ದ ಡಿಫ್ರೆನ್ಸ್ ಅಂತ ಕೇಳಿದ್ದಾರೆ. ಈಗ ನಾವು ಮಾಡೋದು ಹೇಗೆ ಅಂತ ಹೇಳಿದ್ರೆ, ದಿಸ್ ಇಸ್ ಹೌ ವಿ ಡು. ಏನಿಲ್ಲ, ಅದರಲ್ಲಿ ಪ್ರತಿಯೊಂದನ್ನು ಇನ್ ಟರ್ಮ್ಸ್ ಪರ್ಸೆಂಟೇಜ್ ಮಾಡಿ ಎಷ್ಟು ಡಿಫ್ರೆನ್ಸ್. ಈಗ ನೋಡುವ, ಫಸ್ಟ್ ಪಿ ಮತ್ತೆ ಆರ್ ಕೂಡಿಸುವ. ಪಿ ಎಷ್ಟು ಹೇಳಿ? ಆರ್ 14.4. ಸೊ 79.2 ಇಲ್ಲಿ ನೋಡಿ 79.2 and R ಇಲ್ಲಿದೆ. ಸೊ 14.4.
ಸೊ 14.4 ಇದನ್ನು ಎರಡನ್ನು ಆ್ಯಡ್ ಮಾಡಿ ಮತ್ತೆ ಡಿಫ್ರೆನ್ಸ್ ಅಷ್ಟೇ. ಸೊ ಆ್ಯಡ್ ಮಾಡಿದರೆ ಎಷ್ಟಾಯಿತು? 6 ಆಯಿತು, 13 ಆಯಿತು, ಇಲ್ಲಿ ಪಾಯಿಂಟ್ ಹಾಕಬೇಕು, 8 + 1 93 ಆಯಿತು. ಸೊ ಇದು ದಿಸ್ ಇಸ್ ಟುಗೆದರ್ ಯಾವುದು? P and R. Now we have to get the sum of subject S and subject V. What is subject V and S? So 122.4 and subject V, so 21.6. So the total is 0, 2, 1 and 3, 143. So ಏನು ಮಾಡಬೇಕು? we have to get the difference now. So 93.6 subtract ಮಾಡಬೇಕು. So 4 ಆಯಿತು. So this is 9, this is 4, 49.4. So this is the difference, degree 49.4. ನಾವೇನು ಮಾಡಬೇಕಂದ್ರೆ ಈಗ ಆನ್ಸರ್ ನೋಡಬೇಕು. whether they have asked, they have given the question, they have given the answers in terms of 90, in terms of degree or in terms of percentage or in terms of number of students. ಈಗ ಪರ್ಸೆಂಟೇಜ್ ಡಿಗ್ರಿಯಲ್ಲೇ ಕೊಟ್ಟರೆ if they have given in degree ಇದೇ ಆನ್ಸರ್. ಇಲ್ಲ ಅಂತಾದರೆ 49.4 into 6,800. So that's the total number of students of all subjects divided by 360. So it is to be 360. So ಇದೆರಡು ಕ್ಯಾನ್ಸಲ್ ಆಯಿತು. ಸೊ 9 × 4 = 36. ಸೊ 9 × 4 = 95, 96, 9 × 45, 4 ಅದು ಹೋಗುದಿಲ್ಲ, 9 ಹೋಗುದಿಲ್ಲ. we cancel with 4 9s are, sorry, 4 9s are 4 70s are. ಹೀಗೆ ಮಾಡಿ ನೀವು ಕ್ಯಾಲ್ಕುಲೇಟ್ ಮಾಡಬಹುದು. ದಿಸ್ ಕ್ಯಾನ್ ಬಿ ಡನ್. ಸೊ ಈ ರೀತಿ ನಾವು ಕ್ಯಾಲ್ಕುಲೇಟ್ ಮಾಡಬೇಕು. ಈಗ ಕ್ವಶನ್ಸ್ ಎಲ್ಲಾರು ಬಂದರೆ ಸ್ವಲ್ಪ ಇದನ್ನು ಲೇಟಾಗಿ ಮಾಡಬೇಕು, ಉಳಿದ ಕ್ವಶನ್ಸ್ ಎಲ್ಲ ಮಾಡಿ. ಆ ರೀತಿ ಮಾಡಿದರೆ ನಿಮಗೆ ತುಂಬ ಸುಲಭ ಆಗ್ತದೆ. ಸೊ ಇಲ್ಲಿ ಕೊಟ್ಟಿದ್ದಾರೆ ಏನು, ಈ ರೀತಿ ಯಾವುದೋ ಒಂದು ಪರ್ಸೆಂಟೇಜ್ ಕೊಟ್ಟಿದ್ದಾರೆ, ಅದನ್ನು ಇಲ್ಲಿ ನಂಬರ್ ಆಫ್ ಡಿಫರೆಂಟ್ ಟ್ರೈಲ್ಸ್ ಒಟ್ಟು 4800 ಕೊಟ್ಟಿದ್ದಾರೆ. ಈಗ ಕೊಟ್ಟಾಗ ಅದನ್ನು ಬೇರೆ ಬೇರೆ ರೀತಿ ಮಾಡ್ಲಿಕ್ಕೆ ಆಗ್ತದೆ. ಸೊ ವಾಟ್ ಇಸ್ ಅ ಟೋಟಲ್ ಪರ್ಸೆಂಟೇಜ್? ಇಲ್ಲಿ ಗಮನಿಸಿ, ಪ್ರೀವಿಯಸ್ ಕ್ವಶನ್ ಅಲ್ಲಿ ಡಿಗ್ರಿಯಲ್ಲಿ ಕೊಟ್ಟಿದ್ರು, ಈಗ ದೇ ಹ್ಯಾವ್ ಗಿವನ್, ದೇ ಹ್ಯಾವ್ ಆಸ್ಕ್ಡ್ ಇನ್ ಟರ್ಮ್ಸ್ ಆಫ್ ಪರ್ಸೆಂಟೇಜ್ ಅಲ್ಲಿ ಕೊಟ್ಟಿದ್ದಾರೆ. ಸೊ ಬೇರೆ ಬೇರೆ ರೀತಿಯಲ್ಲಿ ಕೊಡ್ಬೋದು. ಇನ್ನೊಮ್ಮೆ ಸ್ಟ್ರೆಸ್ ಮಾಡಿ ಹೇಳ್ತಾನೆ, ವಿಚ್ ಇಸ್ ಮೋರ್ ಇಂಪಾರ್ಟೆಂಟ್. ಎಕ್ಸ್ ಇಸ್ ವಾಟ್ ಪರ್ಸೆಂಟೇಜ್ ಆಫ್ ವೈ ಅಂತ ಕೇಳ್ತಾರೆ. ಇಲ್ಲಿ ಆದರೆ ಎ ಈಸ್ ವಾಟ್ ಪರ್ಸೆಂಟೇಜ್ ಆಫ್ ಬಿ ಅಂತ ಕೇಳ್ತಾರೆ, ಅಥವಾ ಎ ಈಸ್ ವಾಟ್ ಪರ್ಸೆಂಟೇಜ್ ಆಫ್ ಸಿ ಅಂದರೆ ಆಗ ಫಾರ್ಮುಲಾ ಹೇಳಿದ್ದೇನೆ, ಎಕ್ಸ್ ಬೈ ವೈ ಇಂಟು 100 ಅಂದರೆ 12/17 ಇಂಟು 100. ಸೆಕೆಂಡ್ ಕೊಡ್ತಾರೆ, ಇಫ್ ಟ್ರೈನ್ ಎ ಈಸ್ ವಾಟ್ ಮೋರ್ ಆರ್ ಲೆಸ್ ದೆನ್ ಟ್ರೈನ್ ಸಿ ಅಂತ ಕೊಟ್ಟಿದ್ದಾರೆ. ಸೊ ಆಗ ಫಾರ್ಮುಲಾ ಗೊತ್ತಿದೆ, ಎಕ್ಸ್ ಮೈನಸ್ ವೈ ಬೈ ವೈ ಇಂಟು 100. ಸೊ ವೈ ಯಾವುದು ಅಂತ ಕೊಡಬೇಕಾಗ್ತದೆ. ಕಳೆದು ಬರೆದ್ರೆ ಆಯಿತು, ಮೈನಸ್ ವ್ಯಾಲ್ಯೂ ಬರೋದಿಲ್ಲ. ಸೊ ಇದು ಈ ರೀತಿ ಮಾಡಬೇಕಾಗ್ತದೆ. ಸೊ ದಿಸ್ ಇಸ್ ಹೌ ವಿ ಡು. ಇದು ನೋಡಿ NTSC ಕ್ವಶನ್ ಪೇಪರಲ್ಲಿ ಬಂದ ಕ್ವಶನ್ ಇದು. ಐ ಥಿಂಕ್ ಇಟ್ಸ್ ಇನ್ 2019. ಸೊ 2 to 3 ಕ್ವಶನ್ಸ್ ಕೇಳ್ತಾರೆ. ಈಗ ನೋಡಿ ಇಲ್ಲಿ ಕೊಟ್ಟಿರ್ತಾರೆ. ಸೊ ಇಟ್ ಈಸ್ ಗಿವನ್ ಇನ್ ಬೋತ್ ಇಂಗ್ಲಿಷ್ ಆ್ಯಂಡ್ ಕನ್ನಡ ಲ್ಯಾಂಗ್ವೇಜ್. ಇಂಗ್ಲಿಷ್ ಮತ್ತು ಕನ್ನಡ ಲ್ಯಾಂಗ್ವೇಜ್ ದೇ ಹ್ಯಾವ್ ಗಿವನ್. ಈಗ ನಾವು ಯಾವ ರೀತಿ ಈ ರೀತಿ ಲೆಕ್ಕ ಮಾಡಬೇಕು ಅಂತ ನಾವೇ ಈಗ ಹೇಳಬೇಕಾಗ್ತದೆ. ಲೆಕ್ಕ ಮಾಡೋದು ಹೇಗೆ, ಯಾವ ರೀತಿ ಅಂತ ನಾವೇ ನೋಡಬೇಕು. ಓಕೆ, ಈಗ ಇದನ್ನ ಡಿಫರೆನ್ಸ್ ನೋಡಿ, ಇಲ್ಲಿ ಕೊಟ್ಟಿದ್ದಾರೆ 26, 24, 14 ಪರ್ಸೆಂಟೇಜ್ ಕೊಟ್ಟಿದ್ದಾರೆ. ಇದನ್ನು ನೀವು ನೋಟ್ ಮಾಡ್ಕೊಳ್ಳಿ, ಬರ್ಕೊಳ್ಳಿ. ಮತ್ತೆ ಇಲ್ಲಿ ಕೊಟ್ಟಿದ್ದಾರೆ ಅನಕ್ಷರಸ್ಥರು, ಇಲ್ಲಿಟ್ರೇಟ್. ಇಲ್ಲಿ ಕೊಟ್ಟದ್ದು ಟೋಟಲ್ ನಂಬರ್ ಆಫ್, ಟೋಟಲ್ ಕೊಟ್ಟದ್ದು ನೋಡಿ, ಇಲ್ಲಿ ಕೊಟ್ಟಿದ್ದಾರೆ ಒಟ್ಟು ಜನಸಂಖ್ಯೆ ಆರ್ ಟೋಟಲ್ ಪಾಪ್ಯುಲೇಷನ್ ಇನ್ ಎ ಸಿಟಿ, ABCD. ಈ ಸಿಟಿಯಲ್ಲಿ ಟೋಟಲ್ ಪಾಪ್ಯುಲೇಷನ್, ಔಟ್ ಆಫ್ ವಿಚ್
ದೇ ಹ್ಯಾವ್ ಗಿವನ್ ದ ಇಲ್ಲಿಟ್ರೇಟ್ ಆಫ್ ಪರ್ಸೆಂಟೇಜ್, ಎರಡು ಕೊಟ್ಟದ್ದು ಪರ್ಸೆಂಟೇಜ್ ಅಲ್ಲೇ ಮೈನ್. ಈಗ ಎ ಅಂತ ಆದ್ರೆ ನೋಡಿ, ಎ ಅಂತ ಆದ್ರೆ ನಾವು ಹೀಗೆ ಮಾಡಬೇಕು, 24% ಅಲ್ಲಿ 1%, 1% ಅಂದ್ರೆ 24ರಲ್ಲಿ 1%, ಪರ್ಸೆಂಟೇಜ್ ಕ್ಯಾನ್ಸಲ್ ಮಾಡ್ಬೋದು. ಸೊ 4% ಜನ ಇದ್ದಾರೆ ಅದರಲ್ಲಿ, 24 4 96, 4% ಜನ ಇದ್ದಾರೆ. 100ರಲ್ಲಾದ್ರೆ 4 ಜನ ಇಲ್ಲಿಟ್ರೇಟ್, 96 ಜನ ಲಿಟ್ರೇಟ್. ಈ ರೀತಿ ಕೊಟ್ಟಿದ್ದಾರೆ. ಇಲ್ಲಿ ನೋಡಿ ಬಿ 5 ಕೊಟ್ಟಿದ್ದಾರೆ. ಬಿ 5 ಕೊಟ್ಟಾಗ 26ರಲ್ಲಿ 5 ಕೊಟ್ಟದ್ದು, ಇಲ್ಲಿ ಗಮನಿಸಿ 26% ಅಲ್ಲಿ 5% ಇಲ್ಲಿಟ್ರೇಟ್ಸ್. ಸೊ ಅದನ್ನು ಕಳೆದ್ರೆ ನಮಗೆ ಲಿಟ್ರೇಟ್ ಪರ್ಸೆಂಟೇಜ್ ಸಿಗ್ತದೆ. ಸೊ ಇಂಟು 100 ಮಾಡಬೇಕು. ವೈ ವಿ ಶುಡ್ ಡೂ ಇಟ್ ಇನ್ 100? ಬಿಕಾಸ್ ದೇ ಹ್ಯಾವ್ ಗಿವನ್ ಇನ್ ಪರ್ಸೆಂಟೇಜ್ ಅಂತ ಕೊಟ್ಟಾಗ ಅದನ್ನು ಅದೇ ರೀತಿ ಮಾಡಬೇಕಾಗ್ತದೆ. ಕ್ಲಿಯರ್? ಸೊ ಈ ರೀತಿ ನಾವು ಮಾಡಬೇಕಾಗ್ತದೆ, ಹಾಗೆ ಮಾಡಬೇಕಾಗ್ತದೆ. ಈಗ ನೀವೇ ನೋಡಿ ಈ ಪರ್ಸೆಂಟೇಜ್ ಅನ್ನು ಹೇಗೆ ಮಾಡೋದು ಅಂತ ನೋಡಿ ಅಮ್ಮ. ಇಲ್ಲಿ ಕೊಟ್ಟಿದ್ದಾರೆ ಕ್ವಶನ್, ಇದೆಲ್ಲ ಕೊಟ್ಟಿದ್ದಾರೆ. ನಾವು ಒಂದು ಕ್ವಶನ್ ನೋಡಿ, ಈ ನಗರದಲ್ಲಿನ ಅನಕ್ಷರಸ್ಥರ ಸಂಖ್ಯೆ 3360, ಡಿ ನಗರದ ಜನಸಂಖ್ಯೆ ಕಂಡುಹಿಡಿಯಿರಿ. ಸೊ ಇಲ್ಲಿಟ್ರೇಟ್ ಪರ್ಸೆಂಟೇಜ್ ಕೊಟ್ಟಿದ್ದಾರೆ, ಎಷ್ಟು ಜನ ಅನಕ್ಷರಸ್ಥರು ಅಂತ, ಅಂದ್ರೆ ಓದು ಬರೀಲಿಕ್ಕೆ ಬಾರದವರು. ಬರ್ಕೊಳ್ಳಿ, ಒಂದು ನಿಮಿಷ ಬರ್ಕೊಳ್ಳಿ. ಬರ್ದಾದ್ರೆ ನೀವೇ ಒಂದು ಕ್ಯಾಲ್ಕುಲೇಷನ್ ಮಾಡ್ಲಿಕ್ಕೆ ಆಗ್ತದಾ ಅಂತ ನೋಡಿ, ಇಲ್ಲ ಅಂತಂದ್ರೆ ಹೇಗೆ ಅಂತ ಹೇಳ್ದೆ. ಓಕೆ, ನೀವು ಬರ್ಕೊಂಡ್ರಿ ಅಂತ ಭಾವಿಸ್ತೇನೆ. ಈಗ ಈ ಲೆಕ್ಕ ಮಾಡೋದು ಹೇಗೆ ಅಂತ ಹೇಳಿಕೊಡ್ತೇನೆ ನಾನು. ಐ ವಿಲ್ ಟೆಲ್ ಯು ಹೌ ಟು ರೈಟ್ ಇಟ್ ನೌ. ಈಗ ನೋಡಿ, ಅನಕ್ಷರಸ್ಥ ಸಂಖ್ಯೆ 3360 ಇ ಅಲ್ಲಿ. ಆಕ್ಚುಲಿ ಇ ಅಲ್ಲಿ ಪರ್ಸೆಂಟೇಜ್ ಎಷ್ಟು ಅಂತ ನೋಡಿ. ಇಯ ಪರ್ಸೆಂಟೇಜ್ ಎಷ್ಟು? 8 ಕೊಟ್ಟಿದ್ದಾರೆ ನೋಡಿ ಅಲ್ವಾ, 8. ಈ ಅನಕ್ಷರಸ್ಥರು 8. ಸೊ ನಾವೇನ್ ಮಾಡ್ಬೇಕಂದ್ರೆ ನೋಡಿ, ಮಾಡ್ಬೇಕೇನು ನೋಡಿ, 8% ಅಂದ್ರೆ ನೋಡಿ 8 ಇಲ್ಲಿ ಬರೀತೇನೆ. 8% ಅಂತ ಹೇಳಿದ್ರೆ 3360, 8% ಈ ಅಲ್ಲಿ ಕೊಟ್ಟಿದ್ದಾರೆ ನೋಡಿ ಅಲ್ಲಿ. ಹಾಗೆ 100 ಅಂದ್ರೆ ಎಷ್ಟು, 100% ಅಂದ್ರೆ ಎಷ್ಟು ಅಂತ ಕ್ಯಾಲ್ಕುಲೇಟ್ ಮಾಡಬೇಕು. ಈಗ ಏನ್ ಸಿಗತ್ತೆ ಅಂತ ಹೇಳಿದ್ರೆ, ವಾಟ್ ವಿ ಗೆಟ್ ಟೋಟಲ್ ನಂಬರ್ ಆಫ್ ಪಾಪ್ಯುಲೇಷನ್ ಇನ್ ಸಿಟಿ ಇ. ವಿಲ್ ಗೆಟ್ ಟೋಟಲ್ ನಂಬರ್ ಆಫ್ ಪಾಪ್ಯುಲೇಷನ್ ಇನ್ ಸಿಟಿ ಇ. ಇ ಅಲ್ಲಿರುವ ಪರ್ಸೆಂಟೇಜ್ ಸಿಗ್ತದೆ. ಕ್ಲಿಯರ್? ಸೊ ನಾವು ಏನ್ ಮಾಡ್ಬೇಕು ಅಂದ್ರೆ, ಸೊ 3360 ಇಂಟು 100 ಬೈ 8. ಸೊ 8ರಿಂದ ಭಾಗಿಸ್ಬೇಕಾಗ್ತದೆ. ಇಫ್ ಯು ಡಿವೈಡ್ ಬೈ 8, 8 4s are 32. ಹೆಚ್ಚಾಗಿ ಭಾಗಿಸಿ ಹೋಗ್ತದೆ, ಒಂದು ಉಳಿತು, 8 2 16. ಸೊ ಈ ಅಲ್ಲಿ ಪಾಪ್ಯುಲೇಷನ್ ಎಷ್ಟು ಅಂತ ಹೇಳಿದ್ರೆ, ಇಫ್ ಯು ಮಲ್ಟಿಪ್ಲೈ ದಿಸ್, ಸೊ ಇಟ್ ಇಸ್ 42,000, 42,000 ಜನ ಇದ್ದಾರೆ. ಓಕೆ, ಅದರಲ್ಲಿ 3360 ಅನಕ್ಷರಸ್ಥರು, 39,000 ಅಂದಾಜು, 38,000 ಅಂದಾಜು ಅಕ್ಷರಸ್ಥರು, ಅಂದ್ರೆ ದೇ ಆರ್ ಲಿಟ್ರೇಟ್ಸ್. ದೀಸ್ ಪೀಪಲ್ ಆರ್ illiterates. Now what we have to calculate is ಡಿ ಯ ಜನಸಂಖ್ಯೆ ಕೇಳಿದವರು. ಈಗ ನೀವು ಲೆಕ್ಕ ಮಾಡಬಹುದು ಹೇಗಂತ ಹೇಳಿದ್ರೆ, ನಾವು ಹಿಂದೆ ನೋಡಿದ್ರೆ ನೀವು ಬರ್ಕೊಂಡಿದ್ರಿ, ಡಿ ಯ ಈಗ ಇದು ಬಂದಿದೆ, ಡಿ ಅಲ್ಲಿ ಎಷ್ಟು ಪರ್ಸೆಂಟೇಜ್ ಅಂತ ನೀವು ಬರ್ಕೊಂಡಿದ್ರೆ ಗೊತ್ತಾಗ್ತದೆ. ಓಕೆ, ಡಿ ಅಲ್ಲಿ ಇನ್ನು ಹಿಂದೆ ಹೋದ್ರೆ ಗೊತ್ತಾಗ್ತದೆ. ಇಲ್ಲಿ ನೋಡಿ, ಡಿ ಅಲ್ಲಿ ಇರೋದು 16% ಇರುತ್ತೆ. ಸರಿಯಾ? ಡಿ ಅಲ್ಲಿ 16% ಇರೋದು. ಸೊ ನಿಮ್ಗೆ ಗೊತ್ತಾಯ್ತು ಏನಂತ ಹೇಳಿದ್ರೆ, 8% ಅಂದ್ರೆ
8% ಓಕೆ 16% ಅಂದರೆ ಎಷ್ಟು ಅಂತ. ಸೊ ಇಲ್ಲಿ ನಿಮ್ಗೆ ಗೊತ್ತಾಯ್ತು ಟೋಟಲ್ ಪರ್ಸೆಂಟೇಜ್ ಇಲ್ಲಿ ಗಮನಿಸಿ, ಇ ಅಲ್ಲಿ 14% ಅಂತ ಹೇಳಿದ್ರೆ 42,000. 16% ಅಂದ್ರೆ ಎಷ್ಟು ಅಂತ ನೀವು ಲೆಕ್ಕ ಮಾಡ್ಬೋದು. ಈಗ ನೀವು ಲೆಕ್ಕ ಮಾಡೋದು ಹೇಗೆ ಅಂತ ನಾವು ಹೇಳ್ತೇವೆ. ಹೇಗೆ? ತುಂಬಾ ಸುಲಭ. ಹೇಗೆ ಮಾಡ್ತೀರಿ ನೀವು ಗೆಸ್ ಮಾಡ್ಬೋದು. ಈಗ 14% ಅಂದ್ರೆ 42,000, 16% ಅಂದ್ರೆ ಸಾಧಾರಣ 48,000. ನೀವು ಕ್ಯಾಲ್ಕುಲೇಷನ್ ಮಾಡಿ ನೋಡಿ. ಸೊ ವಿ ಮಸ್ಟ್ ಬಿ ವೆರಿ ವೆರಿ ಶ್ರೂಡ್. ತುಂಬಾ ಆಲೋಚನೆ ಮಾಡಿ ಮಾಡಬೇಕಾಗ್ತದೆ. ಕ್ಯಾಲ್ಕುಲೇಷನ್ ಮಾಡ್ಬೋದು ನೀವು. 14 ಅಂದ್ರೆ ಎಷ್ಟು, 16 ಅಂದ್ರೆ ಎಷ್ಟು, ನಾನು ಮಾಡೋದು ಹೇಗೆ ಅಂತ ಹೇಳಿಕೊಡ್ತೀನಿ. ಕ್ಯಾಲ್ಕುಲೇಷನ್ ನೀವೇ ಮಾಡ್ಬೇಕು. ಆಮೇಲೆ ಹೋಗ್ಬೋದಾ? 14% ಅಂತ ಹೇಳಿದ್ರೆ 42,000 ಗೊತ್ತಾಯ್ತು ಭಾವಿಸ್ತೇನೆ. ನೋಡಿ 14 ಅಂದ್ರೆ 14 3 42, ಸೊ 3000 ಟೈಮ್ಸ್. ಸೊ 3 ಟೈಮ್ಸ್ ಸಾಮಾನ್ಯ 3 ಮತ್ತೆ 3 zeros. ಸೊ 16 ಅಂದ್ರೆ ಮತ್ತೆ 3 ಗುಣಿಸಿ 16 3 48, ಸೊ ದಿಸ್ ಇಸ್ ದ ಪರ್ಸೆಂಟೇಜ್. ಸೊ 48,000 ಆನ್ಸರ್. ಕ್ಯಾಲ್ಕುಲೇಷನ್ ಮಾಡಿ ನೋಡಿ. ವೆರಿ ಇಂಟ್ರೆಸ್ಟಿಂಗ್ ಕ್ವಶನ್. ಕ್ಲಿಯರ್ ಮಾಡ್ತೇನೆ ಈಗ. ಇಲ್ಲಿ ಕೊಟ್ಟಿದ್ದಾರೆ ನೋಡಿ, ಇಲ್ಲಿ ಕೊಟ್ಟಿದ್ದಾರೆ ಬಿ ಅಕ್ಷರಸ್ಥರ ಸಂಖ್ಯೆಯ ನಗರ ಈ ಅನಕ್ಷರಸ್ಥರಿಗಿಂತ 540 ಹೆಚ್ಚಿದ್ದರೆ ನಗರ ಬಿಯ ಅನಕ್ಷರಸ್ಥರ ಸಂಖ್ಯೆ ಎಷ್ಟು ಅಂತ ಕೇಳುವಾಗ ಏನು ಗೊತ್ತಾಗುದಿಲ್ಲ. ಆದ್ರೆ ಹಿಂದಿನ ಕ್ವಶನ್ ಅಲ್ಲಿ ಕೊಟ್ಟಿದ್ದಾರೆ ಇ ಅಲ್ಲಿ ಇಲ್ಲಿಟ್ರೇಟ್ ಎಷ್ಟು ಅಂತ ಕೊಟ್ಟಿದ್ದಾರೆ. ದೇ ಹ್ಯಾವ್ ಗಿವನ್ ದ ನಂಬರ್ ಆಫ್ ಇಲ್ಲಿಟ್ರೇಟ್ಸ್ ಇನ್ ಸಿಟಿ ಇ ಇಲ್ಲಿಟ್ರೇಟ್ ಎಷ್ಟು ಅಂತ ಕೊಟ್ಟಿದ್ದಾರೆ. ನಿಮ್ಗೆ ನೆನಪಿರ್ಬೋದು, ಹಿಂದಿನ ನೋಡಿ, ಅದು ಮರ್ತು ಬಿಡಬೇಡಿ. ಇಟ್ ಈಸ್ ಟೋಟಲಿ ಲಿಂಕ್ಡ್. 3,360. ಹೋಪ್ ಯು ಫಾಲೋ. 360. ಸೊ ಇ ಬಿದೆಷ್ಟು ಅಂತ ಕೇಳಿದ್ರೆ 540 ಮೋರ್. ಸೊ ಆಡ್ 540 ಟು ದಿಸ್. ಸೊ ಇಟ್ ಕಮ್ಸ್ ಔಟ್ ಟು ಬಿ 3,900. ನೋಡಿ ಕೂಡಿಸಿ ಅದನ್ನು. ಈಗ ವಾಟ್ ವಿ ಗೆಟ್, ಏನ್ ಸಿಕ್ಕಿತ್ತು ನಮಗೆ? ಸಿಟಿ ಬಿ ಯ ಇಲ್ಲಿಟ್ರೇಟ್ ಸಂಖ್ಯೆ ಸಿಕ್ಕಿತು. ಅವರು ಕೇಳಿದ್ದು ನೋಡಿ ಅಕ್ಷರಸ್ಥರ ಮತ್ತು ಅನಕ್ಷರಸ್ಥರ ರೇಷಿಯೋ ಎಷ್ಟು ಅಂತ. ಓಕೆ, ನಮಗೆ ಇಲ್ಲಿಟ್ರೇಟ್ ನಂಬರ್ ಸಿಕ್ಕಿತು. ಇದು ಲಿಟ್ರೇಟ್ ನಂಬರ್ ಸಿಗ್ಬೇಕು ಎಷ್ಟು ಅಂತೇಳಿ. 3,900 ಇಲ್ಲಿಟ್ರೇಟ್ಸ್ ಇದ್ದಾರೆ. ಸೊ ಅದರ ಎಷ್ಟು ಪರ್ಸೆಂಟ್ ಜಾಸ್ತಿ ಇದ್ದಾರೆ ಅಂತ ನಾವೀಗ ನೋಡಬೇಕು. ಅಕ್ಷರಸ್ಥರು ಲೆಕ್ಕ ಮಾಡೋದು ಹೇಗೆ ಅಂತ ಕೇಳಿದ್ರೆ, ಒನ್ಸ್ ಅಗೇನ್ ವಿ ಹ್ಯಾವ್ ಟು ಗೋ ಬ್ಯಾಕ್. ನಿಮ್ಮಲ್ಲಿ ಕ್ವಶನ್ ಪೇಪರಿಗೆ ಪ್ರಾಬ್ಲಮ್ ಇಲ್ಲ, ಅಲ್ಲಿ ನಿಮ್ಮಲ್ಲಿ ಫಿಸಿಕಲ್ ಆಗಿ ಕ್ವಶನ್ ಪೇಪರ್ ಕೊಡ್ತಾರೆ. ಯು ಕ್ಯಾನ್ ಗೋ ಬ್ಯಾಕ್. ಇಲ್ಲಿ ಸ್ವಲ್ಪ ಮಾತ್ರ ಸ್ಲೈಡ್ ಮಾಡಬೇಕಾಗ್ತದೆ. ಎಷ್ಟಿದೆ ನೋಡಿ. ಬಿ ಅಲ್ಲಿ ಮಾಡಬೇಕಾದ್ರೆ ಏನು ಮಾಡಬೇಕು ಅಂತ ನೋಡಬೇಕು. ಸೊ 14% ಅಂತ ಗೊತ್ತಾಯ್ತು. ಈಗ ಇದು ಎಷ್ಟು ಅಂತ ನಾವು ಲೆಕ್ಕ ಮಾಡಬೇಕು. ಸೊ ಪ್ರೀವಿಯಸ್ಸಿಗೆ ಹೋದ್ರೆ ಅವ್ರು ಕೇಳೋದು ಬಿ ಇದು. ಬಿ ಅಲ್ಲಿ ನೋಡಿ 5%. ಓಕೆ, 5% ಅಂದ್ರೆ 3,900. ಸೊ ಇಲ್ಲಿ ಬರೀತೇನೆ ನಾನು. 5% ಅಂದ್ರೆ 3,900. 100% ಅಂದ್ರೆ ಎಷ್ಟು ಅಂತ ಕೇಳು. ಈ ನೀಡ್ ಟೋಟಲ್ ನಂಬರ್. ಈ ಟೋಟಲ್ ಬೇಕು ಅದರಲ್ಲಿ. ಸೊ ವಿ ನೀಡ್ 100% ಅಂದ್ರೆ ಹೌ ಮಚ್. ಸೊ ಇದು ಮಾಡಿದ್ರೆ ವಾಟ್ ಯು ಡೂ, 3,900 into 100 by 5 into 100 by 5. So 5 ones are 5 20s are ನೋಡಿ 20. So we have to multiply by 2. So it is 78,000. So total population is 78,000 in city B. City B ಅಲ್ಲಿ 78,000 ಇದೆ. 3,000 4,000 ಅಂದಾಜು ಕಳೆದ್ರೆ, ಸೊ 3,900 ಕಳಿಬೇಕೀಗ. ಇದು ಟೋಟಲ್ ಪಾಪ್ಯುಲೇಷನ್. If we subtract 3,900 from it, we will get
ನಂಬರ್ ಆಫ್ ಲಿಟ್ರೇಟ್ಸ್, ಎಷ್ಟು ಅಕ್ಷರಸ್ಥರು ಇದ್ದಾರೆ ಅಂತ ಗೊತ್ತಾಗ್ತದೆ. ಸೊ 0 0 10ರಿಂದ 9 ಕಳೆದ್ರೆ 1, 7ರಿಂದ 3 ಕಳೆದ್ರೆ 4, 74,000. ಅವ್ರು ಕೇಳಿದ್ದು ರೇಷಿಯೋ ಎಷ್ಟು ಅಂತ ಕೇಳೋದು. ಇಲ್ಲಿ ನೋಡಿ, ಇದು 3,900. ಸೊ ಇಲ್ಲಿಟ್ರೇಟ್ ಇದೆಷ್ಟು 74,000. ಎಷ್ಟು ಟೈಮ್ಸ್ ಅಂತ ನೀವು ನೋಡಬೇಕು, ಎಷ್ಟು ಟೈಮ್ಸ್ ಹೆಚ್ಚಾಗಿದೆ. ಸೊ ಇಫ್ ಯು ಕ್ಯಾನ್ಸಲ್ ದೀಸ್ ಟು, ಓಕೆ, ಇದು ನೋಡಿ, ಇದು ಸಾಮಾನ್ಯ 40 ಆಯ್ತು, ಇದು 40 ಆಯ್ತು, 39 40, ಇದು 160. ಸಾಮಾನ್ಯ 1:19 ರೇಷಿಯೋ ಇತ್ತು. ಸೊ 19:1. ಅಕ್ಷರಸ್ಥರು ಹೆಚ್ಚು, ಇದು ಹೆಚ್ಚಾಗಿ ಅವರು 26:5 ಕೊಟ್ಟಿದ್ದಾರೆ ನೋಡಿ, ಇದು ರಾಂಗ್. ಇದು ಏನು ಗೊತ್ತಾ, ಅಲ್ಲಿ ಚಾರ್ಟ್ ಅಲ್ಲಿ ಕೊಟ್ಟಿದ್ದಾರೆ ಇಲ್ಲಿಟ್ರೇಟ್ 5, ಟೋಟಲ್ 26 ಅಂತ ಕೊಟ್ಟಿದ್ದಾರೆ, ಅದಲ್ಲ. ಸೊ ವಿಚ್ ಇಸ್ ರಾಂಗ್. ಫಸ್ಟ್ಗೆ ಇದನ್ನು ಡಿಸ್ಟ್ರಾಕ್ಟರ್ ಅಂತ ಕರೀತಾರೆ. ದಿಸ್ ಇಸ್ ಕಾಲ್ಡ್ ಡಿಸ್ಟ್ರಾಕ್ಟರ್. ದಿಸ್ ಇಸ್ ನಾಟ್ ದ ಆನ್ಸರ್. ಓಕೆ, ಈಗ ವಿ ಮೂವ್ ಟು ನೆಕ್ಸ್ಟ್ ಕ್ವಶನ್. ಇನ್ನೊಂದು ಕ್ವಶನ್ ಇದೆ. ಇಲ್ಲಿ ಕೊಟ್ಟಿದ್ದಾರೆ ABCDE ನಗರಗಳ ಒಟ್ಟು ಅನಕ್ಷರಸ್ಥರ ಶೇಕಡಾ ಪ್ರಮಾಣ ಎಷ್ಟು ಅಂತ. ಸೊ ಇಲ್ಲಿ ಕೊಟ್ಟಿದ್ದಾರೆ, ವಾಟ್ ಇಸ್ ದ ಟೋಟಲ್ ಪರ್ಸೆಂಟೇಜ್ ಆಫ್ ಇಲ್ಲಿಟ್ರೇಟ್ಸ್ ಆಫ್ ಸಿಟೀಸ್ ABCDE. ಪರ್ಸೆಂಟೇಜ್ ಕೇಳಿದ್ದವರು, ಟೋಟಲ್ ಪರ್ಸೆಂಟೇಜ್. ವಾಟ್ ವಿ ಡೂ, ವಿ ನೀಡ್ ಟು ಗೋ ಬ್ಯಾಕ್ ನಾವು. ಈಗ ಇಲ್ಲಿ ಕೊಟ್ಟಿದ್ದಾರೆ ಟೋಟಲ್ ನಂಬರ್ ಆಫ್ ಇಲ್ಲಿಟ್ರೇಟ್ಸ್. ನೋಡಿ, ಆ್ಯಡ್ ಮಾಡಿ. 18, 22, 23 + 5 28 ಆಯಿತು. ಬಟ್ ಆಯಿತು ಅಂದರೆ 28 ಅಂತ ಟೋಟಲ್ ಪರ್ಸೆಂಟೇಜ್ ಆಯಿತು. 28% ಆಯಿತು. ಅವರು ಪುನಃ 28% ಟೋಟಲ್. ಇದರಲ್ಲಿ ಅನಕ್ಷರಸ್ಥರ ಶೇಕಡ ಎಷ್ಟು ಅಂತ ಕೇಳಿದರೆ ಡಿವೈಡೆಡ್ ಬೈ 100 ಮಾಡಬೇಕು. ಓಕೆ, 28 ಅಲ್ಲ ಅದು. ಓಕೆ, ಟೋಟಲ್ ಇಲ್ಲಿರೋದು ಈಗ ಇರೋದು 28%, ರೈಟ್. ಸೊ ಆನ್ಸರ್ ಎಷ್ಟು ಅಂದರೆ ಇನ್ ಪರ್ಸೆಂಟೇಜ್ ಕೇಳಿದ್ದು, ಅದನ್ನು ಆ್ಯಡ್ ಮಾಡಿದ್ರೆ ಆಯಿತು. 1%, 3%, 2%, ವಿಚ್ ಇಸ್ ವೆರಿ ಈಸಿ. ಆದರೆ ಇಲ್ಲಿ ಗಮನಿಸಿ, ಅವರು ಪರ್ಸೆಂಟೇಜ್ ಕೊಟ್ಟಿದ್ದಾರೆ, ಇದು ಕೊಟ್ಟಿದ್ದಾರೆ. ಸೊ 2.8% ಅಲ್ಲ, ಸೊ 28%. ಡಿವೈಡೆಡ್ ಬೈ 100 ಬೇಡ, 100 ಕೊಟ್ಟರೆ ನಂಬರ್ ಸಿಗ್ತದೆ ಅಷ್ಟೇ. ಸೊ 28% ಅಲ್ಲಿ ಕೊಟ್ಟಿದ್ದಾರೆ. ಆದರೆ ಮೈಂಡ್ ಇಟ್ ಈಸ್ ಗಿವನ್ ಎಟ್ ದ ಲಾಸ್ಟ್, ಕೊನೆಗೆ ಕೊಟ್ಟಿದ್ದಾರೆ. ಅದನ್ನು ಈಸಿ ಕ್ವಶನ್ ಅನ್ನು ಫಸ್ಟಿಗೆ 2 ಕಷ್ಟದ ಕೊಟ್ಟಿದ್ದಾರೆ. ನಾವು ಹೆಚ್ಚಾಗಿ ಏನು ಮಾಡ್ತೇವೆ, ಅದನ್ನು ಬಿಟ್ಟು ಬಿಡ್ತೇವೆ. ಇದು ನೋಡಿ 2020 ಕೇಳಿದ ಕ್ವಶನ್ಸ್ ಇದು. ಓಕೆ, ವಿವಿಧ ಆಹಾರ ಧಾನ್ಯಗಳು, ವೇರಿಯಸ್ ಫುಡ್ ಕ್ರಾಪ್ಸ್ ಆರ್ ಗಿವನ್ ಇನ್ ದಿಸ್ ಪೈ ಚಾರ್ಟ್. ಸ್ಟಡಿ ದ ಚಾರ್ಟ್ ಅಂಡ್ ಆನ್ಸರ್ ದ ಕ್ವೆಶ್ಚನ್ಸ್. ಇಲ್ಲಿ ಸ್ವಲ್ಪ ನಾವು ಗಮನಿಸಿದ್ರೆ ಇಲ್ಲಿ ಗೊತ್ತಾಗ್ತದೆ ಏನಂತ ಹೇಳಿದ್ರೆ, ಗೋಧಿ 18%, ಜೋಳ 36%. ಇದರ ಡಬಲ್ ಗ್ರೋತ್ ಆಗತ್ತೆ. ಗೋಧಿಯ 4 ಟೈಮ್ಸ್ ಅಕ್ಕಿ ಬೆಳಿತಾರೆ, ಸ್ವಲ್ಪ ನೋಡಿ. ಸೊ ಈ ಥರ ಎಲ್ಲ 108%. ಇದು ಹೆಚ್ಚಾಗಿ ಗೋಧಿ, ಜೋಳ, ಅಕ್ಕಿಯನ್ನು ಕೊಡ್ತಾರೆ ಕ್ವಶನ್ಸ್ ಅನ್ನು. ಸೊ ಇದೇ ಪರ್ಸೆಂಟೇಜ್ ಅಲ್ಲಿ ಕೊಡ್ತಾರೆ. ಅಲ್ಲಿ ಕ್ವಶನ್ಸ್ ಬೇರೆ ಬೇರೆ ರೀತಿ ಕೇಳ್ತಾರೆ. 18% ಅಂದರೆ ಗೋಧಿಯ ಡಬ್ಬಲ್ ಜೋಳ ಎಷ್ಟಾಗ್ತದೆ. ನಾವು ದ ಕ್ವಶನ್ ಇಸ್ ಡಿಫರೆಂಟ್. ಇದನ್ನು ಡಿಗ್ರಿಯಲ್ಲಿ ಕೊಟ್ಟಿದ್ದಾರೆ ನೋಡಿ. ನಾವೇನು ಮಾಡಬೇಕಂದ್ರೆ 18 ಅಂತ ಹೇಳಿದರೆ ನಾವು ಬರಿಬೇಕಾಗ್ತದೆ. ಇಲ್ಲಿ ಏನಂದರೆ 18 ಡಿಗ್ರಿಯಲ್ಲಿ ಕೊಟ್ಟಿದ್ದಾರೆ ಬೈ 360. ಓಕೆ, 360 ಅಥವಾ ಎಲ್ಲವನ್ನು 360 ಬರಿಬೇಕಾಗ್ತದೆ. ಯು ಹ್ಯಾವ್ ಟು ರೈಟ್ ಇಟ್ ಡೌನ್ ಇನ್ 360. ಏನು ಕ್ವಶನ್ ನೋಡಿ. ಈಗ ಕ್ವಶನ್ಸ್ ಏನು ಅಂತ ನೋಡಿ. 15% ಕೊಡುಗೆಯನ್ನು ನೀಡುವ ಬೆಳೆಗಳ ಜೋಡಿ ಯಾವುದು ಅಂತ ಕೇಳಿದ್ದಾರೆ. ಸೊ ಯಾವುದು ಕೊಡ್ತದೆ ಅಂತ ಹೇಳಿದ್ರೆ 15% ಅಂದರೆ ಇಲ್ಲಿ ನೋಡಿ, ನಿಮ್ಗೆ ಗೊತ್ತಾಗ್ತದೆ ಇದು ಎಷ್ಟು ಪರ್ಸೆಂಟೇಜ್. ಇದನ್ನೇ ನೋಡುವ, ಇಂಟು 100 ಬರೆಯುವ.
18 ಅಂದರೆ ಇಂಟು 100 ಬರೆಯುವ, ಡಿಗ್ರಿ ಇಂಟು 100, ಯಾಕಂದರೆ ಅವರು ಪರ್ಸೆಂಟೇಜಲ್ಲಿ ಕೇಳಿದ್ದಾರೆ. ಸೊ ಕ್ಯಾನ್ಸಲ್ ಮಾಡಿದರೆ 18 1s are 18 2s are 2 1s are 2 5%. ಸೊ 5% ಯಾವುದು ಕೊಡ್ತದೆ? ಗೋಧಿ ಕೊಡ್ತದೆ. ಕಾಪಿ ಫಾಲೋ, ಗೋಧಿ 5% ಕೊಡ್ತಾರೆ. ಅಂದರೆ 18 ಡಿಗ್ರಿ ಅಂದರೆ 5% ಆಯಿತು. 15 ಯಾವುದು ಅಂತ ಕೇಳಿದರೆ ಇನ್ನೊಂದು 36 ಅಂತ ಆದರೆ ನಿಮ್ಗೆ ಗೊತ್ತಿದೆ, ಇನ್ನು 10% ಆಯಿತು, ಇದರ ಡಬಲ್ 10% ಆಯಿತು. ಸೊ ದ ಸಮ್ ಈಸ್ 15%. ಸೊ ಇದೆರಡು ಆ್ಯಡ್ ಮಾಡಿದರೆ ದ ಸಮ್ 15% ವಿಲ್ ಬಿ wheat and maize. ಓಕೆ, ಎರಡನೇ ಕ್ವಶನ್ ಕೊಟ್ಟಿದ್ದಾರೆ. ಗೋಧಿ ಆವರಿತ ಪ್ರದೇಶ 5.4 ಮಿಲಿಯನ್ ಎಕರ್. ಓಕೆ, ಅಕ್ಕಿ ಎಷ್ಟು ಅಂತ ಕೊಟ್ಟಿದ್ದಾರೆ. ಓಕೆ, ಗೋಧಿ ಅಂದರೆ 5%. ಓಕೆ, ಅಕ್ಕಿ ಅಂದರೆ ನಿಮ್ಗೆ ಗೊತ್ತುಂಟು 18 ಡಿಗ್ರಿ ಇದ್ದದ್ದು ಅಲ್ಲಿ 72 ಡಿಗ್ರಿ ಕೊಟ್ಟಿದ್ದಾರೆ, ಅಂದರೆ 4 ಟೈಮ್ಸ್ 20%. ಸೊ 4 ಟೈಮ್ಸ್ ಇದೆ ಅದರದ್ದು. ಸೊ ನಾವೇನು ಮಾಡಬೇಕಂದ್ರೆ 5.4 ಇಂಟು 4 ಟೈಮ್ಸ್ ಮಾಡಬೇಕು. ನೋಡಿ, ಇಂಟು 4 ಟೈಮ್ಸ್ ಮಾಡಬೇಕು. ಸೊ 4 ಟೈಮ್ಸ್ ಮಾಡಿದರೆ ಇದು ಆನ್ಸರ್ ಬರ್ತದೆ. ಸ್ಟ್ರೈಟ್ ಅವೇ ಯು ಕ್ಯಾನ್ ಡೂ ಇಟ್. ಈಸಿ ಇದೆ ಕ್ವಶನ್ ಹಾಗೆ, ಬಟ್ ದ ಕ್ವಶನ್ ಈಸ್ ಆಲ್ವೇಸ್ ಟ್ರಿಕ್ಕಿ ಆಗಿಯೇ ಇರ್ತದೆ ಅದು. ಇಲ್ಲಿ ನೋಡಿ, production of rice is 2 times of that of wheat, then the ratio of the yield per acre of rice and wheat is ಎಷ್ಟಿರಬೇಕು ಅಂತ ಕೇಳೋದು. yield ಅಂದರೆ ಏನು ಗೊತ್ತಾ? ಜಾಗ ಕಡಿಮೆ ಇರಬೇಕು, ಉತ್ಪಾದನೆ ಹೆಚ್ಚಿರಬೇಕು. ಈಗ ಅಲ್ಲಿ ಕೊಟ್ಟಿದ್ದಾರೆ, ಏನು ಹೇಳಿ, ಈಗ ಪರ್ಸೆಂಟೇಜ್ ಅಕ್ಕಿಯ ಉತ್ಪಾದನೆ ಎಷ್ಟು ಪರ್ಸೆಂಟ್ ಅಂತ ನಿಮ್ಗೆ ಗೊತ್ತಿದೆ, ಮತ್ತೆ ಗೋಧಿಯ ಉತ್ಪಾದನೆ ಗೊತ್ತಿದೆ. ಸೊ ಪರ್ಸೆಂಟೇಜ್ ಬರೆಯುವಾಗ ವಿ ರೈಟ್ ಇನ್ ಟರ್ಮ್ಸ್ ಆಫ್ ಪರ್ಸೆಂಟೇಜ್. ಸೊ 5% ಗೋಧಿ, 20% ಅಕ್ಕಿ. ಓಕೆ, ಇಳುವರಿ ಅಂದರೆ ಈಲ್ಡ್ ಬರುವಾಗ ಏನು ಮಾಡಬೇಕಾ? ಜಾಗ ಕಮ್ಮಿ ಇರಬೇಕು, ಹೆಚ್ಚು ಬರಬೇಕು. ಸೊ ಇದು ಇಲ್ಲಿ ಫಸ್ಟ್ ಇದು ಹೆಚ್ಚು, ಇದು ಕಡಿಮೆ ಇರಬೇಕು, ಇದು ಡಬಲ್ ಇರಬೇಕು. ಸೊ 2 4 ಅಲ್ಲ, 2 ಟೈಮ್ಸ್. ಸೊ ದಿಸ್ ಈಸ್ ದ ಆನ್ಸರ್. ಈ ರೀತಿ ನಮಗೆ ಬೇರೆ ಬೇರೆ ಕ್ವಶನ್ಸ್ಗಳನ್ನು ಕೊಡ್ತಾರೆ. ಹಾಗೆ ಕೊಡುವಾಗ ನಾನು ಮತ್ತೆ ಕಳಿಸ್ತೇನೆ ನಿಮಗೆ ಡಾಟಾ ಇಂಟರ್ಪ್ರಿಟೇಷನ್ನ ಬೇರೆ ಬೇರೆ ಕ್ವಶನ್ಸ್ಗಳನ್ನು ನಾವು ಮಾಡಬೇಕಾಗ್ತದೆ. ಆಗ ನಿಮಗೆ ಆನ್ಸರ್ ಮಾಡೋದು ಹೇಗೆ ಅಂತ ಕರೆಕ್ಟಾಗಿ ಗೊತ್ತಾಗ್ತದೆ. ಸೊ ಕ್ಲಿಯರ್ ಮಾಡ್ತೇನೆ ಇದನ್ನು. ಈ ರೀತಿ ಇದೊಂದು ಚಿಕ್ಕ ಚಾಪ್ಟರ್, ಬಟ್ ವಿ ವಿಲ್ ಗೆಟ್ ಅಟ್ ಲೀಸ್ಟ್ 2 to 3 ಮಾರ್ಕ್ಸ್ ಆಲ್ವೇಸ್. ಸೊ ಸ್ಟಾಪ್ ಮಾಡ್ತೇನೆ, ರೆಕಾರ್ಡಿಂಗ್ ಅನ್ನು ಆಮೇಲೆ ಕಳಿಸ್ತೇನೆ. ಯಾಕೆ ನೀವು ಜಾಯ್ನ್ ಆಗಲಿಲ್ಲ ಗೊತ್ತಿಲ್ಲ. ಓಕೆ.